ಬೇಕಂದ್ರೆ ನೈಟಿ ಬಣ್ಣ ನೈಟಿ ಅದಾವು ಬಾಳ್ ಸತ್ತಾದಾಗ ಕೊಡ್ತೀನಿ ಡಿಸ್ಕೌಂಟ್ನಾಗ ಕೊಡ್ತೀನಿ ಅಕ್ಕಾರ ನೈಟಿ ಬೇಕೇನ್ರಿ ಬಾಳ ಚಂದ ಅದಾವ್ರಿ ಮೊನ್ನೆ ಅಷ್ಟೇ ತಂದಿದ್ದಲ್ಲಿ ಗುಜರಾತ್ನಿಂದ ಮನ್ಯಾಗ ಸ್ಟಾಕ್ ಇಟ್ಟಿನಿ ಇವಾಗ ಸ್ಟಾಕ್ ಅದಾವ್ ಯಾರಿಗ್ ಬೇಕು ಗಡನ್ನ ಬರ್ರಪ್ಪ ನೈಟಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಮತ್ತ ನೈಟಿ ಯಾರು ಬರ್ರವಲ್ರಲ್ರ ಒಬ್ರಪ್ಪ ಮುಂಜಾನೆಯಿಂದ ಒಂದಾದನ ಊರ್ ಸುತ್ತಾಕತ್ತೀನಿ ಒದ್ರಾಕತ್ತೀನಿ ಒಂದ್ ಗಿರಾಕಿ ಬರ್ಬೇಕ ಬೇಡ ನಮ್ಮ ಮನೆ ಬರಕ್ಕ ಅಲ್ಲ ಈ ಊರ್ ನಮ್ಮೂರಂಗ ಅಲ್ಲ ಬಿಡ್ರಪ್ಪ ನಮ್ಮೂರಾಗ ಏನ್ರಪ್ಪ ಒಂದ್ಸಲ ನೈಟಿ ರೀ ಅಂತ ಹೇಳ್ಬಿಟ್ರಿ ಸಾಕು ಓಣ್ಯಾಗಿನ ಎಲ್ಲಾ ಹುಡುಗಿಯರು ಓಡ್ ಬರ್ತಾರ ಹಂಗ ಮನೇಲಿ ನಿಂತ್ಕೊಳ್ತಾರ ನನ್ ಕೊಡ್ರಿ ಹಂಗ ಆದ್ರೆ ಈ ಊರಾಗ ಒಬ್ರಾದ್ರೂ ನೈಟಿ ತಗೊಳಕ್ ಬರ್ಬೇಕು ಏನ್ ಹಣೆ ಬರ ಮುಂದಿನ ಹಣೆ ಬರ ನಾವ್ ಮುಂದೆ ಮತ್ತೆ ನೋಡ್ಬೇಕು ಯಾವ ಗಿರಾಕಿ ಸಿಗ್ತಾವ ಏನ್ ಗಿರಾಕಿ ಸಿಗ್ತಾವ ವ್ಯಾಪಾರ ಏನು ಮಾಡಕ್ ಬಂದಿನಿ ಆದ್ರ ಒಬ್ರು ಗಿರಾಕಿನೂ ಬರೋವಲ್ರು ನನ್ನ ಹಣೆ ಬರ ಏನ್ ಇತ್ತಿತ್ತಂತೆ ನೀವು ನೋಡು ಜನರಿಗೆ ಪರಿಚಯ ಆಗೋರಿಗೆ ಒಂದಿಟ್ಟು ಕಷ್ಟ ಬಿಟ್ಟು ಪರಿಚಯ ಆದ್ಮೇಲೆ ಬಾಳ ಸರಳ ಕೆಟ್ಬಿಡು ಏನ್ ಸರಳ ಆಕೈತಿ ಅಂತ ನಿನ್ನ ರಾಣಿ ಅದ ವ್ಯಾಪಾರ ಸರಳ ಆಕೈತಿ ಅಂತ ವ್ಯಾಪಾರ ಸರಳ ಆಕೈತಿ ಅಂದ ಅಲ್ಲ ಇರ್ಲಿ ರಾಣಿ ಮುಂಜಾನೆಯಿಂದ ಒಂದು ಬೋಣಿಗೆನೂ ಆಗಿಲ್ಲ ನೀನಾದ್ರೂ ಸ್ವಲ್ಪ ವ್ಯಾಪಾರ ಮಾಡು ಅದೇ ಇಲ್ಲಿ ನಿನ್ನ ಹತ್ರ ಏನೇನು ಸಾಮಾನು ತೋರಿಸ್ ನೋಡೋನು ನನ್ಗೆ ಹೇಳಕ್ ರಾಜಕೀಯ ಬರ್ತೈತ್ರಿ ಹಂಗಂದ ನೀ ಐಟಮ್ ಕೇಳಿದ್ದೀರ ನಾನು ಐಟಮ್ ತಿಳ್ಕೊಂಡಿದ್ದೆ ಹೋಗಿಲ್ ಬಿಡ ರಾಣಿ ಅಲ್ಲ ಮಾಲ್ ಪಕ್ಕಾದವು ಒಂದು ಡಜನ್ ಇಟ್ಕೊಂಡ್ ಬಿಡು ಒಂದ್ ವರ್ಷ ಆಗುತ್ತ ಇಟ್ಕೊಂತೀಯ ಈ ಸದ್ಯ 90 ಅಷ್ಟೇ ಅದಾವು ಒಂದು ಡಜನ್ ತಗೊಂಡ್ ಇಟ್ಕೊಂಡ್ ಬಿಡು ಅಂದೆ ಸೀರೆನ ಇಲ್ಲ ಇವತ್ ಸೀರೆ ತಂದಿಲ್ಲ ಆರ್ಡರ್ ಮಾಡೀನಿ ಗುಜರಾತಿನ ಬರಾಕ್ ಹತ್ತಾವು ಟ್ರೈನ್ ಮೇಲೆ ನಾಳೆ ಕೊಡ್ತೀನಿ ಸದ್ಯ 90 ಅಷ್ಟೇ ಅದಾವು ಬೇಡಪ್ಪ ನನಗಂತೂ ಈ ನೈಟಿ ಸವಾಸನ ಬೇಡ ಅಲ್ಲ ಈ ನೈಟಿ ಅಂತ ಯಾರು ಮಾಡ್ಯಾರ ಏನ ಕತ್ತಲ್ದ ಹಾಕೊಂಡ್ ನಿಂತ್ರ ದೇವ್ ಬಂದಿದೆ ಅಂತಂದು ಹಂಗ ಓಡಿ ಹೋಗ್ತಾರ ತಪ್ಪು ತಿಳ್ಕೊಂತಿ ಈಗಿನ ಕಾಲನ ಬೇರೆ ಅದ ಹಂಗ ಈ ನೈಟಿ ಹಾಕೊಂಡ್ ಹಂಗ ರಾತ್ರಿ ಹೊಂಟ್ರ ಅಂದ್ರೆ ಓಣಾಗಿನೆಲ್ಲ ಮಿಸ್ ಬಂದಿರೋ ಹುಡುಗರು ಹಂಗ ಬೆನ್ನಿಂದ ತಿರ್ತಾವ ನಾಯಿ ತಿರ್ದಂಗವ ಲವ್ ಮಾಡಕ್ಕ ಮತ್ತೆ ಅದಕ್ಕೆ ತಿರ್ತಾವ ಹುಡುಗರಿಗೆ ಸೀರೆ ಉಟ್ಕೊಂಡ್ರೆ ಲವ್ ಮಾಡಕ್ ಮನಸ್ ಬರಂಗಿಲ್ಲ ಬರ್ತೈತಿ ರಾಣಿ ಬರ್ತೈತಿ ಯಾರಲ್ಲ ಅಂತಾರ ನೋಡು ಸೀರೆ ಉಟ್ಕೊಂಡು ಓಡಾಡೋ ಹುಡುಗಿಯರನ್ನ ಲವ್ ಮಾಡೋರು ಅದಾರ ಅದ್ರಾಗ ಈಗಿನ ಹೊಸ ಫ್ಯಾಷನ್ ಬಂದೈತಲ್ಲಪ್ಪ ಟೈಟ್ ಅಂದ್ರೆ ಟೈಟ್ ಜಿನ್ ಪ್ಯಾಂಟ್ ಎಲ್ಲ ನರ ಎಲ್ಲ ಎದ್ದು ಕಾಣಿಸ್ಬೇಕು ಹಂಗೆ ಟೈಟ್ ಅಂದ್ರೆ ಟೈಟ್ ಟಿ ಶರ್ಟ್ ಬಾಡಿ ಫಿಗರ್ ಎಲ್ಲ ಎದ್ದು ಕಾಣ್ಬೇಕು ಅಂತ ಫ್ಯಾಷನ್ ಮಾಡ್ಕೊಂಡು ಹೋಗೋ ಹುಡುಗಿಯರನ್ನು ಮೆಚ್ಕೊಳ್ಳೋ ಮಂದಿನೂ ಬಹಳ ಜನ ಅದಾರ ಅದ್ರಾಗೂ ಈ 90 ಹಾಕೊಂಡೇನು ಓಡಾಡ್ತಿರ್ತಾರಲ್ಲ ಅಲ್ಲ ಹೆಣ್ಮಕ್ಳು ಅವ್ರನ್ನ ಮೆಚ್ಕೊಳ್ಳೋ ಮಂದಿನೂ ಹುಡುಗರು ಬಹಳ ಜನ ಅದಾರ ಯಾಕಂದ್ರೆ ಮುಂದೆ ಮದುವೆ ಆದ್ಮೇಲೆ ಹೆಂಡತಿಗೆ ಬಟ್ಟೆ ಹೊಲಿಯೋ ಖರ್ಚ ಇರಂಗಿಲ್ಲ ಬರೀ ಅಲ್ಲ ಮುಂಜಾನೆಯಿಂದ ಬೋಳ್ಗಿನೇ ಆಗಾಕತ್ತೀನಿ ಅಲ್ಲ ನೀ 90 ಒಳಗೆ ಇರೋದನ್ನ ನಾನ್ ನೋಡ್ಬೇಕಂತ ಬಹಳ ಆಸೆ ಆಗೈತಿ ನನ್ನ ಆಸಕ್ಕಾದ್ರೂ ಒಂದು 90 ಇಷ್ಟೆಲ್ಲ ಹೇಳಿದ್ಮ್ಯಾಗ ಇವತ್ತ ಕೊಡು ತೊಟ್ಕೊಂಡು ನೋಡ್ತೀನ ಮನಸ್ಸಿಗೆ ಬಂದ್ರ ನಾಳೆ ರೊಕ್ಕ ಕೊಡ್ತೀನಿ ರೊಕ್ಕ ಯಾವ ನನ್ನ ಮಗ ಕೇಳ್ತಾನೆ ನಿನ್ಗೆ ನಿನ್ ಪಕ್ಕ ಆಮೇಲೆ ರೊಕ್ಕ ಕೊಡು ಆಯ್ತಾ ಮತ್ತೆ ಇದ ಹುರ್ಕಲಾಗ ಏನಿಲ್ಲ ಎಲ್ಲ ಹುರ್ಕಲ್ಲ ಆರೋಗ್ಬೇಕು ನಂದು ಗಂಟ್ಲೆಲ್ಲ ಬಿತ್ತೋಗ್ತೈತಿ ಸಣ್ಣದಾಗೊಂದು ಹುರ್ಕ್ ಮಾಡ್ಬಿಡೋಣಂತೆ ನಿನ್ನ ಅಣ್ಣ ಇಲ್ಲ ನಿನ್ನಿಂದಲೇ ನನ್ನ ಎದುರಲ್ಲಿ ನೀ ನಿಂದೆ ಯಾಕೀ ತರ
ಒಳಗದಾವು, ಮನೆ ಹತ್ರ ಸ್ಟಾಕ್ ಅದಾವು, ಮನೆ ಹತ್ರ ಬಂದ್ಬಿಡು. ನಾ ಮುಂದಿನ ಓಣಿಗೆ ಹೋಗ್ತೀನಿ. ನಿಂಗೆ ಎಂತೆಂತ 90 ಬೇಕು ಎಲ್ಲ ಆರ್ಸಿಡ್ತೀನಿ. ನೀ ಬಂದ್ಬಿಡು. ಬರ್ಲಾ? ಬಾಯ್ ಬಾಯ್ ಬಾಯ್. ರಾಣಿ, ನೀ ಇಲ್ಲಿ ನಿಂತೀನ ಅಲ್ಲ? ನಿನಗೆ ಎಷ್ಟು ಸೊಕ್ಕು ಅಂತೀನಿ ನಾನು. ಯಾಕ ನಾ ಏನ್ ಮಾಡೀನಿ? ನನಗೇನ್ ಸೊಕ್ಕು? ಅಂತದೇನ್ ಮಾಡೀನಿ ನನಗ್ ಸೊಕ್ಕು ಕೇಳಾಕ? ನೀ ಏನ್ ಮಾಡೀನಿ ಅಂತ ನೆನ್ಪ್ ಮಾಡ್ಕ. ನಾನೇನು ತಪ್ಪ ಮಾಡಿಲ್ಲ. ನಾ ಅದಕ್ಕೆ ತಪ್ಪ ಮಾಡ್ಕೋಕು. ನಾನಂತೂ ಏನಿಲ್ಲಪ್ಪ, ನನ್ ಮಾತ್ರ ಸೊಕ್ಕಿಲ್ಲ ನೋಡಿ. ಅದೇನು ತಪ್ಪ ತಗೊಳ್ಳಿ. ನಾಯಿನಲ್ಲ. ಅಯ್ಯೋ, ನಿನಗಿಂತ ನಾಯಿನ ಎಷ್ಟು ವಾಸಿ ಬಿಡು. ರಾಣಿ, ನನ್ನ ರೇಗಿಸ್ಬೇಡ ಅಲ್ಲ. ನಮ್ಮ ಅತ್ತಿನ ನಮ್ಮ ಹೊಲ ಕೆಲಸ ಐತಿ ಅಂತ ಕರ್ಕೊಂಡು ಹೋದ್ರ ಆಕೆ ನೀನ್ ಬಿಡ್ಸ್ಕೊಂಡು ಹೋಗಿಲ್ಲ ಅಂದ್ಮೇಲೆ ನಿಂಗೆ ಎಷ್ಟು ಧೈರ್ಯ ಅನ್ಬೇಕು ಅಂತ ನೋಡು. ಅಯ್ಯೋ, ಆ ಸುದ್ದಿನ ನಾ ಹೋದ್ನೆ ನಿಮ್ಮ ಅತ್ತಿ ಅಂತೇಳಿ. ನೋಡ್ರಿ, ನಿಮ್ಮ ಗುರು ನಿಮಗ ಎಷ್ಟು ರೊಕ್ಕ ಕೊಡ್ತಾನ ಅಂದೆ. ಆಕೆ ಅಂದ್ಲು, ಯವ್ವ ಮುಂಜಾನಿಲ್ಲ ಸಂಜೆ ತನ ದುಡಿದ್ರು ಬರೀ 30 ಕೊಡ್ತಾನ ಅಂತ. ಅವಾಗ ನಾ ಅಂದ್ಯ, ಅದ್ಕೇನಂದಿ? ಅಯ್ಯೋ ಬರ್ರಿ, ಸಂಜಿಲ್ಲ ಮುಂಜಾನೆ ತನ ನಮ್ಮ ಹೊಲ್ದಾಗ ದುಡಿದ್ರಂದ್ರ ನಿಮಗ 50 ರೂಪಾಯಿ ಕೊಡ್ತೀನಿ ಅಂತಂದೆ ಅಷ್ಟ. ನೀ 50 ರೂಪಾಯಿ ಪಗಾರ ಕೊಡ್ತೀನಿ ಅಂತ ಬಂದಾಳ ಅವಳು. ನನ್ ಹತ್ತಿನ ಬಿಡ್ಸ್ಕೊಂಡು ಹೋಗ್ಯಾಳ ನೀನು. ನಿನ್ಗೆ ಎಷ್ಟು ಧೈರ್ಯ ಅಂತೀನಿ ನಾನು. ಏ, ನಾ ತರದ ಕೂಡಲೇ ನಿಮ್ಮ ಅತ್ತಿ ಬಂದಲ್ಲ, ಆಕೆ ಕೇಳೋದು ನಂಗೆ ಗೊತ್ತಿ. ನೀ 50 ರೂಪಾಯಿ ಪಗಾರ ಕೊಡ್ತೀನಿ ಅದಕ್ಕೆ ಬಂದಾಳ ಅವಳು. ಹೌದು ಅಲ್ಲ. ನೀ ರೊಕ್ಕನಾದ್ರೆ ಎಷ್ಟು ಗಳಿಸಿ ಹೆಣ್ಣಂತ ನಿನ್ಗೆ ಇಷ್ಟ ಬಿಡ್ತಿದ್ದೀನಿ. ಇಲ್ಲ ಅಂದ್ರೆ ಕತ್ತಿನೇ ಬೇರಾಗಿತ್ತು. ಏ, ಹೋಗಾಕ ಕಬರ್ಗೇಡಿ ಹೆಣ್ಣಿನ ಮುಂದೆ ಸೂರ್ತನ ತೋರ್ಸು ನಿನ್ನಂತ ಗಂಡಸರು ನಾ ಎಷ್ಟು ಮಂದಿ ನೋಡಿಲ್ಲ ನಾನು. ರಾಣಿ, ನನ್ನ ಅಷ್ಟ ಆದ್ರೆ ತಿಳಿಬೇಡ ನೀನು. ಒಮ್ಮೆ ಕೊಡನ ಕೊಟ್ಟೆ ಅಂದ್ರ ನೀನ್ ನೀರ್ನ ಕಣ್ಣಲ್ಲಿ ನೀರ್ ಹೆಂಗರಿಬೇಕು ಗೊತ್ತಾ? ಹಿಂಗೆಲ್ಲ ಯಾಕೆ ನಾನು ಸುಮ್ಮನೆ ಮಾಡಿ ನಿಂತ್ಕೊಂಡ್ಬಿಟ್ಟು ಹೊಡಿತಾನೆ ಹೊಡಿತೀನಿ. ಯಾಕ ನಮ್ಮ ಹೊಲ್ದಾಗ ಕೆಲಸ ಮಾಡ ನಮ್ಮತ್ತಿನ ಕರ್ಕೊಂಡು ಹೋಗ್ಯಾಳ ಅಕ್ಕ. ಅಷ್ಟಕ್ಕ ನೀನ್ ಕೈ ಹಿಡ್ಕೊಂಡ್ರೆ ಆಗ್ಲಿ ಗುರು. ಏನೋ ತೀದ ಪಾಪ ತಪ್ಪು ಮಾಡ್ಯಾಳ, ಕೈ ಬಿಟ್ಟು ಬಿಡು. ಇಲ್ಲೇ ಇವತ್ತು ಇವಳು ಕೈ ಬಿಡಂಗಿಲ್ಲ ನಾನು. ಏ, ಹಂಗ್ ಮಾಡ್ಬೇಡ್ಲಿ ದೋಸ್ತ. ಇವತ್ತು ರಾಣಿ, ಇವತ್ ನನ್ನ ದೋಸ್ತನ ಪಾಳೆ ಐತಿ ಅಂತ ಬಿಡ್ತಾ ಇದ್ದೀನಿ ನಿನಗೆ. ಎಂಜಾಯ್ ಮಾಡು. ನೋಡು ಬ್ಯೂಟಿ. ಅಲ್ಲ ರಾಜ, ಏನ್ ರಾಣಿ? ಮಣ್ಣಿ ನೋಡಿದ್ರ ಅವಾಗ ನೀ ಹೇಳಿದ್ರಿ ನನ್ನ ಪಾಳೆ ಐತೆ ಅಂದ ಕೂಡಲೇ ಅವ ಹೋದ್ನ. ಹೌದು. ನೀ ಹೋಗಿದ್ ನೋಡು, ಇವತ್ತ ಅವ ಏನ ಪಾಳೆ ಐತಂದ್ರ ಎದ್ರ ಪಾಳೆ ಅದು? ಏ, ನೀನ್ ತಪ್ಪು ತಿಳಿಬೇಡ ರಾಣಿ. ನೋಡು, ನಮ್ಮಿಬ್ಬರದು ಅಕ್ಕಪಕ್ಕದ ಹೊಲ. ಒಂದ್ ದಿವ್ಸ ನಮ್ಮ ಹೊಲಕ್ಕೆ ಅವನು ನೀರ್ ಹಾಯಿಸಿದ್ರ, ಒಂದು ದಿವಸ ನಾನ್ ನೀರ್ ಕಟ್ತೀನಿ. ಇದಕ್ಕೆ ನಾವು ಪಾಳೆ ಅನ್ನೋದು ಅಷ್ಟೇ. ನೋಡ, ನನ್ ಮುಂದ ಸುಳ್ಳು ಹೇಳ್ಬೇಡ. ನಾನು ಬಾಳ್ ಕೆಟ್ಟ ಏನ್ ಮಾಡೋದಿನಿ. ಅದೇನಂತ ಕರೆ ಹೇಳ. ಎದ್ರ ಪಾಳೆ ಏನು ಎಲ್ಲ ಹೇಳಬೇಕು ನನಗೆ. ಏನಿಲ್ಲ ರಾಣಿ. ಅಂದ್ರ ನೋಡ, ಸಿಟ್ಟು ಬಂತಂದ್ರ ತುರಿಕ್ ಬಿಡ್ತೀನಿ. ಏನೆಲ್ಲಂದ್ರ ಅಂಜಾಕ್ ಹೋಗ್ಬೇಡ. ಕಣ್ಣಾಗ ಪುಡಿನ ತುರುಕ್ತೀನಿ ಅಂತಂದ್ಯ. ಮತ್ತ ಏನಂತ ಎಲ್ಲ ಒಂದಿಟ್ಟು ಬಿಡಿಸಿ ಹೇಳು. ಇಲ್ಲ ಅಂದ್ರ ಮತ್ತ ನಾ ಬ್ಯಾಟಿಗೆ ಹೋಗ್ತೀನಿ. ನನ್ ಜೊತೆ ಟಮಾಟಿನ ತಗೊಂಡ್ ಬರ್ತೀನಿ. ಈಗ ನಿನ್ ಜೊತೆ ನಾನು ಬರ್ಬೇಕೇನು? ಅಯ್ಯೋ, ನೀನು ಬಾಂದ್ರೆ ನಾನು ಒಳ್ಳೆ ಅರೆ ಬಣ್ಣದ ಮಾತಿಗೆ ಮುದ್ದಾದ ರೂಪಕ್ಕೆ ನಾ ಸೋತು ಹೋದಿನ ನಿನ್ನ ರೂಪಕ್ಕೆ ತುಂಡು ತುಂಡು ರೂಪಕ್ಕೆ ಮುದ್ದು ಮುದ್ದು ಬೆಲ್ಲಕ್ಕೆ ಓಡೋಡಿ ಬಂದಿನ ನಿನ್ನ ದೇಹಕ್ಕೆ
ಬಗೆಲಿ ನಿನ್ನಲ್ಲಿ ಮಗಲಿ ಕತ್ತುಳಿ ಕಲ್ಪಿನಿ ನನ್ನ ಮಗನೇ ನನ್ನ ಹತ್ತಿರ ನೀ ಬಾ ಅರೆ ಬಣ್ಣದ ಮಾತಿಗೆ ಮುದ್ದಾದ ರೂಪಕ್ಕೆ ನಾ ಸೋತು ಹೋದಿನ ನಿನ್ನ ರೂಪಕ್ಕೆ ಕುಡಿಯೋಣ ನಾವಿಂದು ಈ ಸಂಜೆ ಸಂತೋಷದೀನ ಈ ಜೀವ ನಿನಗಾಗಿ ಈ ಪ್ರೀತಿ ನಿನಗಾಗಿ ಸಂಗಾತಿ ಓಡುತ್ತ ಬಾಬಾ ಬಾರ ಕುಡಿಯೋಣ ನಾವಿಂದು ಈ ಸಂಜೆ ಸಂತೋಷದೀನ ಈ ಜೀವ ನಿನಗಾಗಿ ಈ ಪ್ರೀತಿ ನಿನಗಾಗಿ ಸಂಗಾತಿ ಓಡುತ್ತ ಬಾಬಾ ಬಾರ ಅದು ಬಣ್ಣದ ಮಾತಿಗೆ ಮುದ್ದಾದ ರೂಪಕ್ಕೆ ನಾ ಸೋತು ಹೋದಿನ ನಿನ್ನ ಸ್ನೇಹಕ್ಕೆ ಕುಣಿಯೋಣ ನಾವಿಂದು ಈ ಸಂಜೆ ಸಂತೋಷದೀನ ಈ ಜೀವ ನಿನಗಾಗಿ ಈ ಪ್ರೀತಿ ನಿನಗಾಗಿ ಸಂಗಾತಿ ಓಡುತ್ತ ಬಾಬಾ ಬಾರ ಅದು ಬಣ್ಣದ ಮಾತಿಗೆ ಮುದ್ದಾದ ರೂಪಕ್ಕೆ ನಾ ಸೋತು ಹೋದಿನ ನಿನ್ನ ರೂಪಕ್ಕೆ ಎದುರು ರೂಪಕ್ಕೆ ಮುದ್ದು ಮುದ್ದು ಗಲ್ಲಕ್ಕೆ ಓದೋಡಿ ಬಂದಿನ ನಿನ್ನ ದೇಹಕ್ಕೆ ಅಪ್ಪ ಅಮ್ಮನ ಕನಸಿನ ಕೂಸು ನಮ್ಮ ಪ್ರೀತಿಯ ತಂಗಿ ಮುತ್ತಿನಂತೆ ಸಾಕಿ ಮಮತೆಯ ತುತ್ತು ಆದರೆ ನಮ್ಮಿಂದ ನನಗೆ ನನ್ನ ಆಸ್ತಿ ಹೋಯಿತೆಂದು ಚಿಂತೆ ಇರುವಪ್ಪ ತಂಗಿ ನನ್ನಿಂದ ದೂರಾದಳಲ್ಲ ಎಂಬ ಚಿಂತೆ ನನ್ನದು ಇನ್ನು ನನ್ನ ತಮ್ಮಂದಿರು ಕಷ್ಟವನ್ನು ಕಾಣದೆ ಇರುವಪ್ಪ ತಂಗಿಯ ಸಲುವಾಗಿ ಕಾಡುವ ಕಷ್ಟವನ್ನು ಎದುರಿಸಲು ಅವರು ಆದರೆ ನನ್ನ ತಮ್ಮಂದಿಗೆ ಮುಂದೆ ಬರುವ ಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸುತ್ತದೆ ಇನ್ನು ನನಗೇನಾದರೂ ಚಿಂತೆ ನನ್ನ ತವರಿನ ಕೂತು ನನ್ನ ಪ್ರೀತಿಯ ತಂಗಿಗೆ ಮುಂದೆ ಯಾವುದೇ ಕಷ್ಟ ಬಾರದಂತೆ ಕಾಪಾಡುತ್ತದೆ ಹೊಟ್ಟೆಪಾಡಿಗಾಗಿ ಕಳ್ಳತನ ಮಾಡುತ್ತಿದ್ದ ಈ ಭಾಷ್ಯ ಇಂದು ಸಂತೋಷನ ಸಿಂಹಾಸನಕ್ಕೆ ಅಧಿಪತಿ. ನನ್ನಣ್ಣ ನಾಣ್ಯವನ್ನು ಮೇಲೆ
ನಮ್ಮ ಅಣ್ಣನಿಗೆ ಸೋಲೆಂಬ ಮಾತೇ ಇಲ್ಲ. ನನ್ನ ತಂಗಿ ರೋಜಾ ಮಾತನಾಡಿದರೆ ಶತ್ರುವಿಗೆ ಸಾವು, ಬಡವರಿಗೆ ನೋ. ಸರಿ, ಏನು ಮಾಡ್ತಿರುವೆ? ಕಣ್ಣಿಗೆ ಏನು ಕಾಣಿಸ್ತಾರೆ? ಕೇಳುವುದಕ್ಕೆ ಉತ್ತರ ಕೊಡಬೇಕು. ಅದನ್ನು ಬಿಟ್ಟು ಎದುರುತ್ತರ ಕೊಟ್ರೆ ಸುಟ್ಟು ಬಿಟ್ಟೆವು, ಹುಷಾರ್. ಸುಟ್ಟು ಬಿಡಲು ನಾನೇನು ಬದನೆಕಾಯಿ ಅಲ್ಲ. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡಿ. ಮರ್ಯಾದೆಲೆ ಬೀದಿ ಬಿಕಾರಿಯಾಗಿರುವ ನಿಮಗೆ ಮರ್ಯಾದೆ ಬೇಕಲ್ಲೇ ಕತ್ತೆ? ಕತ್ತೆ ನಾನಲ್ಲೋ ಮಗನೇ, ನೀನು ಕತ್ತೆ. ಸೂರಿ, ಯಾರು ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡುತ್ತಿರುವರು ನೀವು. ಸೂರಿ, ನಾವು ಈ ಊರಿಗೆ ಶ್ರೀಮಂತರು. ಮರ್ಯಾದೆ ಕೊಟ್ಟು ಮಾತನಾಡು. ಶ್ರೀಮಂತರು ಶ್ರೀಮಂತರು ನಿನ್ನೆ ಮೊನ್ನೆ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ನೀವು ಶ್ರೀಮಂತರು. ಏ ರಾಜ, ನಿಮಗೆ ಶ್ರೀಮಂತಿಗೆ ಬಂದಿರುವುದು ನಮ್ಮ ಅಣ್ಣ ಕೊಟ್ಟ ನಿಮಗೆ ಭಿಕ್ಷೆ. ಭಿಕ್ಷೆ? ಆ, ಲೇ, ಯಾರಿಗೆ ಯಾರು ಭಿಕ್ಷೆ ಆಗ್ತಾರಂತ ನಾನು ಇನ್ನು ಮುಂದೆ ತೋರಿಸುತ್ತೇನೆ. ಸುಮ್ಮನೆ ಮೈ ಮುರಿದು ಕೆಲಸ ಮಾಡೋ. ಅದನ್ನು ನಿಮ್ಮಿಂದ ಹೇಳಿಸಿಕೊಂಡು ನಾನು ಮಾಡಬೇಕಾಗಿಲ್ಲ. ತಿಂದಿರುವ ಅನ್ನಕ್ಕೆ ನಿಯತ್ತಿನಿಂದ ದುಡಿಯುವ ಮನುಷ್ಯ ನಾನು. ಹಾಗಾದ್ರೆ ಇದುವರೆಗೆ ಜೋಳದ ತೆನೆ ಕೊಯ್ದು ಹಾಕೊಂಡರೆ ಏನು ಕೊಯ್ದು ಹಾಕಿಲ್ಲ? ದೇವರು ನನಗೆ 2 ಕೈಗಳನ್ನ ಕೊಟ್ಟಿದ್ದಾನೆ. ಅದರಿಂದ ಎಷ್ಟು ನನಗೆ ಸಾಧ್ಯವೋ ಅಷ್ಟನ್ನೇ ನಾನು ಮಾಡುತ್ತೇನೆ. ಎಷ್ಟು ಸೊಕ್ಕು ನಿನಗೆ? ನಮ್ಮ ಅಣ್ಣನಿಗೆ ಎದುರುತ್ತರ ಕೊಡುವೆ ಏನು? ನ್ಯಾಯದಿಂದ ಬದುಕುವನು ನಾನು. ನನ್ನ ಮೇಲೆ ಸವಾರಿ ಮಾಡಲು ನಿಮ್ಮ ಅಣ್ಣ ಅಲ್ಲ, ನಿಮ್ಮ ಅಪ್ಪ ಬಂದರು ನಾನು ಲೇ, ಸೂರಿ! ಸತ್ತಿರುವ ನಮ್ಮ ಅಪ್ಪನ ಬಗ್ಗೆ ಹೇಳಿದರೆ ಜೀವಂತವಿರುವ ನಿನ್ನ ತಂಗಿ ಅಂದ್ರೆ ಗೌರಿಯ ಮಾಡು ಕಣ್ಣೀರಿನ ಗೋಳಾಗುವಂತೆ ಮಾಡ್ತಾರೆ. ಎಚ್ಚರದಿಂದ ಮಾತನಾಡು. ಹೌದಣ್ಣ, ಇವರ ಸೊಕ್ಕನ್ನು ಮುರಿಯಬೇಕಾದ್ರೆ ಇವರ ತಂಗಿಯಾದ ಗೌರಿಯನ್ನು ಚಿತ್ರಹಿಂಸೆ ಕೊಡಬೇಕು. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನ ತಂಗಿಗೆ ಏನು ಮಾಡಬೇಡಿ. ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ಇದು ಬಾಳುವಂತರ ಲಕ್ಷಣ ನೋಡು. ಬಾಳೆಗೊನೆಗಳನ್ನು ಕಡಿದು ತೋಟದ ಮನೆಯಲ್ಲಿ ಹಾಕಿಕೊಂಡು ಬಾ. ನಡಿ. ಸರಿ. ಏನು ಭಾಷಾ, ನನ್ನನ್ನು ಬಿಟ್ಟು ಅಣ್ಣ ತಂಗಿ ಇಬ್ಬರೇ ಬಂದು ಬಿಟ್ಟಿರಲ್ಲ. ನನ್ನನ್ನು ಬರೆದ್ರೆ ನಾನು ಬರುತ್ತಿದ್ದೆ. ಈಗ ಬಂದ್ಬಿಟ್ಟಿಲ್ಲ, ಇನ್ನೇನು? ನೋಡು ಮಹೇಶ, ಮತ್ತು ರೋಜಾ ಸ್ವಲ್ಪ ತೋಟದ ಕೆಲಸ ನೋಡ್ಕೊಂಡೆ. ನಾನು ಸ್ವಲ್ಪ ಹೊರಗಡೆ ಹೋಗ್ತು, ಸ್ವಲ್ಪ ಕೆಲಸ ಇದೆ. ನಾನು ನಿಮ್ಗೆ ಬರ್ತೇನೆ. ರೋಜಾ ಬರ್ತೇನೆ. ಸರಿ ಮಾದಿ ಭಾಷಾ. ರೋಜಾ, ನಿನ್ನತ್ತಿನ ಒಂದು ವಿಷಯವನ್ನು ಹೇಳಬೇಕೆಂದಿರುವೆ. ಅದು ಏನಂತ ಹೇಳಿ ಮಾದೇಶ. ನನ್ನ ಜೀವನದಲ್ಲಿ ಬೇಕಾದಷ್ಟು ಹುಡುಗಿಯರನ್ನು ನೋಡಿದ್ದೇನೆ, ಆದರೆ ನಿನ್ನಂತ ಸುಂದರ ಹುಡುಗಿ ನೋಡಿದ್ದಿಲ್ಲ. ನೀನು ಒಪ್ಪುದಾದರೆ? ಏಕೆ ನಿಲ್ಲಿಸಿದ್ರಿ? ಮುಂದೆ ಏನಂತ ಹೇಳಿ. ನೀನು ಒಪ್ಪುದಾದರೆ ಮೈಸೂರು ಮಲ್ಲಿಗೆ ಅಂತಿರುವ ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಚಿನ್ನ. ಬೆಂಗಳೂರಿನಲ್ಲಿ ಫುಟ್ಪಾತ್ ಮೇಲೆ ಮಲಗುವ ಇವನಿಗೆ ನನ್ನ ಮನಸ್ಸನ್ನು ಕೊಡಬೇಕೆ? ಒಂದು ವೇಳೆ ನಾನು ಇವನ ಪ್ರೀತಿಯನ್ನು ತಿರಸ್ಕರಿಸಿದರೆ ನನ್ನ ಮನದರಿಗೆ ಇವನು ಮುಳ್ಳಾಗುತ್ತಾನೆ. ಇವನು ಹೇಳಿದ ಹಾಗೆ ಕೇಳಿ ಇವನು ಯಮನ ದಾರಿ ತೋರಿಸಿದರಾಯ್ತು. ಏನು ವಿಚಾರಿಸುತ್ತಿರುವೆ ರೋಜಾ? ಏನೂ ಇಲ್ಲ, ನಿಮ್ಮಂತ ಹುಡುಗಿಯನ್ನು ಪ್ರೀತಿಸುವ ಭಾಗ್ಯ ಸಿಕ್ಕಿತಲ್ಲ ಅಂತ ಸಂತೋಷ ಪಟ್ಟೆ. ರೋಜಾ, ನನ್ನ ಪ್ರೀತಿಗೆ ಸಮ್ಮತಿ ನೀಡಿದ ನಿನಗೆ ಶ್ರೀ ಮುತ್ತು ಕೊಟ್ಟು ಆನಂದದ ಹೆಜ್ಜೆಗೆ ಆ ನಾದ ಲೋಕದ ಕಡೆಗೆ ಬಂದೆ. ಬಾ ರೋಜಾ, ಬಾ. ರಂಗ
ಹತ್ರ ಹಣ ಚೆಕ್ಕೆ ಸಹಿ ಮಾಡಿಸ್ಕೊಂಡು ಆಮೇಲೆ ನಿಮ್ಮನ್ನ ಕರೆಯುತ್ತೇನೆ. ಸರಿ ರೋಜಾ. ಏನು ರೋಜಾ, ಬಂದು ಓಡೋಗ್ತಾ ಇದೆ. ನೋಡಿ, ನನ್ನ ಜೊತೆ ನೀವು ಮಾತನಾಡಿಸಬೇಡಿ. ಕೋಪ ಮಾಡಿಕೊಳ್ಬೇಡಿ ಚಿನ್ನ. ನಿಮ್ಮ ಅಣ್ಣಂದಿರು ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿ ಬರುವಷ್ಟರಲ್ಲಿ ಲೇಟ್ ಆಯ್ತು. ಸುಳ್ಳು ಹೇಳಬೇಡಿ. ಕೋಪದಿಂದ ನಿನ್ನ ಮುಖ ಎಷ್ಟು ಸುಂದರವಾಗಿ ಕಾಣುತ್ತದೆ. ಆ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಬೇಕಾದ್ರೆ ಅದೆಷ್ಟೋ ಪುಣ್ಯ ಮಾಡಬೇಕಂದ್ರೆ. ಮಾತಿನಲ್ಲಿ ಮಾತು ಮರೆಸಬೇಡಿ. ನೋಡಿ, ನಾನು ಹೇಳ್ತೇನೋ ತಂದಿರುವಿರಾ? ಓ ಅದ ತಂದಿರುವೆ ಚಿನ್ನ. ಇದು ಹಾಗಾದ್ರೆ 5 ಲಕ್ಷ ನನ್ನ ಹೆಸರಿಗೆ ಬರೆದುಕೊಡಿ. ಮೊದಲು ಬಾಯಾರಿದ ಈ ನಿನ್ನ ಪ್ರಿಯತಮ್ಮನಿಗೆ ಪ್ರೀತಿಯ ಸಿಹಿ ತಂದು ನೀಡು, ಆಮೇಲೆ ನಿನಗೆ. ಆಗಲಿ, ಬನ್ನಿ ಹೀಗೆ. ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ, ನನಗಾಗಿ ನನಗಾಗಿ ಈ ಪ್ರಿಯೆಯು ನಿನಗಾಗಿ. ಗಂಧವು ಬೆರೆಯುವುದೇ ಪ್ರೀತಿಸಲು. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ. ಕಂಡ ಜಗವೆಲ್ಲ ಮಹಾನಂದ ಬದುಕೆಲ್ಲ. ಪ್ರೀತಿ ನಿನ್ನ ಇಂಪಿಂದ ಎಲ್ಲ ಮಾತು ಸಂಗೀತ ನೇಸರದ ಬೆಳಕು ಮರಣಿಯಲ್ಲಿ ಸಿಗುರಿಸಲು. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ. ಈಗಲಾದ್ರೂ ನೀವು ಮನಸ್ಸಿಗೆ ಓ ತೃಪ್ತಿಯಾಗದೆ ಇನ್ನೇನು, ಬಯಸಿದ ಕೇಳಿಸಿ ಬಳಲಿರಲು ತೃಪ್ತಿಯಾಗದೆ ಮತ್ತೇನು. ನಿಮ್ಮ ಹೊಗಳಿಕೆ ಸಾಕು ಮಾಡಿ. ಮೊದಲು ಚೆಕ್ಕನ್ನು ಬರೆದುಕೊಡಿ. ರೋಷ, ಈಗ ನಮ್ಮ ಬಳಿಯಲ್ಲಿರುವುದು ಕೇವಲ 5 ಲಕ್ಷ ರೂಪಾಯಿ ಮಾತ್ರ. ಅದನ್ನು ನಾನು ನಿನಗೆ ಬರೆದುಕೊಡ್ತೇನೆ ಅಷ್ಟೇ. ಏಕೆ ಹೆದರುವುದೇ? ಹಣ ನನ್ನ ಬಳಿಯಲ್ಲೇ ಇರುತ್ತದೆ. ಯಾಕೆ ನಾವಿಬ್ಬರು ಮದುವೆ ಆಗುವುದಿಲ್ಲವೇ? ಹಾಗಲ್ಲ ರೋಷ, ಪ್ಲೀಸ್ ರಾಜ, ಆಗಲ್ಲ ಅಂತ ಮಾತ್ರ ಹೇಳಿದಿರಿ. ಆದಷ್ಟು ಬೇಗ ನನಗೆ ಚೆಕ್ಕನ್ನು ಬರೆದುಕೊಡಿ. ಬೇಕಾದ್ರೆ ನಿಮ್ಮನ್ನು ಮತ್ತು ನಿಮ್ಮ ಹಣವನ್ನು
त्याच्यात माचे मला इच्छा नाही काही झाड दे ना मग द्यायला लागतात एरी ಎಲ್ಲ ಪುರುಷ ಎಲ್ಲ ಎಲ್ಲ ಮದುವೆ ಯಾರ ಮದುವೆ? ಏಕೆ ರೋಷಾ ತಮಾಷೆ ಮಾಡ್ತಾ ಇದ್ದೀಯ? ನಿನ್ನನ್ನು ನೋಡಿದರೆ ನನಗೆ ನಗು ಬರ್ತದೆ. ನಾನು ಆಕಾಶ, ನೀನು ಭೂಮಿ ಅಂದ ಮೇಲೆ ನಾವಿಬ್ಬರು ಒಂದಾಗಲು ಸಾಧ್ಯವೇ? ರೋಷಾ, ಇಲ್ಲಿಯವರೆಗೆ ನೀನು ಮಾಡಿದ ಪ್ರೀತಿ ಸ್ವಲ್ಪ ತಾಳು. ನಾನು ಕೈದ ಮೇಲೆ ಮುಗಿಯಿತು. ತೆಗೆದುಕೊಳ್ಳಿ ಚಪ್ಪನ್ನು. ಏ ಸುಧಾಕರ, ಈಗ ಹೇಳ್ತೇನೆ ಕೇಳು. ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನಲ್ಲಿರುವ ಹಣಕ್ಕಾಗಿ. ಅದು ಈಗ ನನ್ನ ಕೈ ಸೇರಾಯ್ತು. ರೋಷಾ, ನೀನು ಹೆಣ್ಣಲ್ಲ ಹೆಮ್ಮಾರಿ, ಪವಿತ್ರ ಪ್ರೀತಿ ಎಂದು ಕೊಂದ ಕೊಲೆಗಾತಿ. ನಿನ್ನಂತ ಹೆಣ್ಣಿಗೆ ಹೀಗೆ ಬಿಡಬಾರದು, ಕೊಂದೇ ಬಿಡಬೇಕು. ಕಲಿಯುಗ ಈ ನಿನ್ನ ಕೂಡು ಸೇರಿತು. ಇಲ್ಲವಾದರೆ ಈ ಮಹದೇಶನ ಮತ್ತಿಗೆ ಅನ್ಯಾಯವಾಗಿ ಬಲಿಯಾಗುವೆ. ಇವನ್ ಯಾರು ಗೊತ್ತಾ? ಸಿಂಹದ ಮರಿಗಣ, ಸಿಂಹದ ಮರಿ. ನಾನೊಮ್ಮೆ ಕೆಳಗಿದರೆ ನೀನು ಸುಟ್ಟು ಬೂದಿಯಾಗುವೆ. ಓದಿ ಮಹದೇಶನ ಮಾಯಾಜಾಲ ತಿಳಿದಿಲ್ಲ. ಹೆಚ್ಚು ಮಾತನಾಡಿದರೆ ಕಚ್ಚಿ ಕಟಾರ ಜೋಕೆ. ಏ ಸುಧಾಕರ, ಇನ್ನು ಮುಂದೆ ನೀನು ನಮ್ಮ ಮನೆ ಆಳಾಗಿ ದುಡಿಯಬೇಕು. ಹಾಳಾಗಿ ದುಡಿಯಬೇಕು, ಹಾಳಾಗಿ ದುಡಿಯುತ್ತೇನೆ ಕಡೆ, ಹಾಳಾಗಿ ಆದರೆ ಪವಿತ್ರ ಪ್ರೀತಿಯನ್ನು ಕೊಟ್ಟು ಇಂಥ ರೌಡಿಗಳ ಜೊತೆಗೆ ಸೇರಿ ನಾಟಕ ಮಾಡುತ್ತಿಲ್ಲ. ಒಂದಲ್ಲ ಒಂದು ಇವತ್ತಿಗೆ ಕಾಲವೇ ಸರಿಯಾದ ಉತ್ತರ ಕೊಡುತ್ತದೆ. ಗುಡ್ ಬಾಯ್. ಉತ್ತರ ಕೊಡಲು ಇದು ಧರ್ಮದ ಯುಗವಲ್ಲ, ಕಾರ್ಮದ ಯುಗ. ಏಕೆಂದರೆ ಇಲ್ಲಿ ಏನಿದ್ದರೂ ಕತ್ತರಿಸುವವರಿಗೆ ಕಾಲ. ಅದಕ್ಕೆ ಆದರ್ಶ ಹಿಡಿದಿರುವುದು. ರೋಜಾ, ನನಗಿಂತ ನೀನು ಕಪಟ ಬಲ ಹೆಣೆದಿರಲಿ ಒಂದು ಕೈ ಮುಂದಿರುವೆ. ಇದೇ ರೀತಿ ನಮ್ಮ ದಬ್ಬಾಳಿಕೆ ಮುಂದುವರೆದರೆ ಈ ಜಗತ್ತಿಗೆ ನಾವೇ ದೊರೆಗಳಾಗಬಹುದು. ಏನಂತೀಯ? ನಡೆ ರೋಜಾ. ಹೌದು ಚಂದ್ರು, ನಿನ್ನ ಹೆಂಡತಿ ಅಂದ್ರೆ ನನ್ನ ಪಾಲಿನ ವೈರಿಯ ತಂಗಿಯಾಗಿರುವ ಗೌರಿಯ ಜೊತೆ ನೀನು ಸಂಸಾರ ಮಾಡಿರುವೆ ತಾನೆ? ನೀನು ಒಪ್ಪನೆ ಕೊಟ್ಟರೆ ಸಂಸಾರ ಮಾಡಬೇಕಿದ್ರೆ ಅಂದರೆ ಇದುವರೆಗೆ ನೀನು ಮೈ ಮುಟ್ಟಿಲ್ಲ ಅನ್ನೋ. ನಿನ್ನ ಅನುಮತಿ ಇಲ್ಲದೆ ಅವಳ ಮೈ ಮುಟ್ಟವ ಇರಕ್ಕೆ ನಾನಲ್ಲ ಅಣ್ಣ. ಮೆಚ್ಚಿನ ನಿನ್ನ ಮುತ್ತಿನಂತ ಮಾತಿಗೆ ಚಂದ್ರು, ಹುಟ್ಟಿದರೆ ಹುಟ್ಟಬೇಕು, ನಿನ್ನಂತ ತಮ್ಮ ಹುಟ್ಟಬೇಕು, ತಮ್ಮ ಹುಟ್ಟಬೇಕು. ಅಣ್ಣ, ಗೌರಿಯನ್ನು ಕಂಡರೆ ನನ್ನ ಮನಸ್ಸಿನ ಆಸೆಗಳು ಹೆಚ್ಚಾಗುತ್ತಿದೆ. ಈಗ ನೀನು ಅಪ್ಪನೆ ಕೊಟ್ಟರೆ ಗೌರಿಯೊಂದಿಗೆ ಸಂಸಾರ ಮಾಡಬೇಕಿದ್ರೆ ರೇ ಚಂದ್ರು, ಅವಳ ಅಣ್ಣಂದಿರು ನನಗೆ ಮಾಡಿದ ಮರೆತಿಲ್ಲ ಅಣ್ಣ. ಅವರ ಅಣ್ಣಂದಿರಿಗೆ ಶಿಕ್ಷೆ ಕೊಡೋಣ, ಆದರೆ ಗೌರಿಗೆ ಏನು ಮಾಡುವುದು ಬೇಡ. ಅವಳು ನನ್ನ ಮಕ್ಕಳಿಗೆ ತಾಯಿಯಾಗಿ ಸಂತೋಷವಾಗಿ. ಚಂದ್ರು, ನೀನು ಇಲ್ಲೇ ದಾರಿ ತಪ್ಪುತ್ತಿರೋದು ನೋಡು. ನಿನಗೆ ಮಕ್ಕಳಾದರೆ ಗೌರಿಗೆ ಚಿತ್ರಹಿಂಸೆ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಗೌರಿಗೆ ಚಿತ್ರಹಿಂಸೆ ಕೊಟ್ಟರೆ ಅವಳ ಅಣ್ಣಂದಿರು ದುಃಖ ಸಾಗರದಲ್ಲಿ ಮುಳುಗೋರು. ನೋಡು, ನಿನಗೆ ನಾನ್ ಬೇಕು, ನಿನ್ಗೆ ಹಂಚಿ ಬೇಕು. ಮಾತಾಡು. ನನಗೆ ನೀನೇ ಬೇಕಣ್ಣ. ಹಾಗಾದ್ರೆ ಅದು ನಿನ್ನ ಹೆಂಡಿತೇನ ಕರಿಯೋ, ನಿನ್ನ ಹೆಂಡಿತೇನ ಗೌರವ್
ಕೇಳಿಕೊಂಡು ಬಿದ್ದಿರಬೇಕಾದ ಆಳು ನೀನು. ನೀವೇನ್ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ ಕಂಡ್ರಿ. ನೀನು ನಮ್ಗೆ ಹೆಂಡತಿಯೇ? ನಿನ್ನ ಹುಚ್ಚ ಪ್ರೀತಿಯನ್ನು ಮರೆತು ಬಿಡು. ನಾನು ಮದುವೆಯಾಗಿದ್ದು ನನ್ನಂದಿರೋ ನನ್ನನಿಗೆ ಅವಮಾನ ಮಾಡಿದ ಸೇಡನ್ನು ತೀರಿಸಿಕೊಳ್ಳಲು. ಹಾಗೆಲ್ಲ ಮಾತಾಡ್ಬಿಡಿ ಅಂದ್ರೆ ಮಾತಾಡ್ಬೇಡಿ. ನಮ್ಮ ಅಣ್ಣಂದ್ರು ನನ್ನ ಮದುವೆಗೋಸ್ಕರ ತಮ್ಮ ಸರ್ವ ಆಸ್ತಿನೂ ನೀವು ಕೇಳಿದ್ದಕ್ಕೆ ನಿಮ್ಗೆ ದಾನ ಮಾಡ್ತಂತ ಮಹಾತ್ಯಾಗಿಗಳು ಇವರು, ಮಹಾತ್ಯಾಗಿಗಳು. ಗೌರಿ, ನೀನು ನನ್ನ ಪ್ರೀತಿಯನ್ನು ನಂಬೆ ಮೋಸ ಹೋದೆ. ಅದೇ ರೀತಿ ನೀನು ನಿಮ್ಮ ತಮ್ಮನನ್ನು ಆಸ್ತಿಯನ್ನೇ ಬರೆದುಕೊಟ್ಟು ನಿಮ್ಮ ಅಣ್ಣಂದಿರು ಮೋಸ ಹೋದರು. ಸರಿಯಾಗಿ ಹೇಳಿದ ಚಂದ್ರು, ಸರಿಯಾಗಿ. ಇವಳನ್ನ ನಾನು ವಿಚಾರಿಸ್ಕೊಳ್ತೇನೆ, ನೀನು ತೋಟದ ಕಡೆ ಹೋಗಿ ಸ್ವಲ್ಪ ನೋಡ್ಕೊಂಡು ಬಾ. ಅಂದು ನಿನ್ನ ಅಣ್ಣಂದಿರು ಹಾಗೂ ನೀವು ನನ್ನನ್ನು ಕಟ್ಟಿ ಕೋಲಿಸಿನಿಂದ ಬಾರಿಸಿದರಲ್ಲ, ಆ ಅವಮಾನವನ್ನು ನನಗೆ ತಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಈಗ ನಿಮ್ಮ ಅಣ್ಣಂದಿರನ್ನ ಯಾವ ಆಟ ಆಡಿಸುತ್ತೇನೆ ನಿನ್ನ ಕಣ್ಣು ನೋಡು. ಸಂತೋಷ ಏನು ಶ್ರೀಮಂತರೇ, ಏನು ವಿಷಯ? ಒಳಗಿರುವ ಕೊರ್ಕಿಯನ್ನ ತೆಗೆದುಕೊಂಡು ಬಾ. ನಾನು ಹೋಗಿ ತೆಗೆದುಕೊಂಡು ಬೇಡ ರಮೇಶ, ಬಾಚಾಳಿದ್ರು ನಿನಗಲ್ಲ ಮಗನೇ. ನೀನ್ ಸ್ವಲ್ಪ ಮುಚ್ಕೊಂಡು ನಿಂತ್ಕೊ ಮಗ. ಇಲ್ಲವಾದ ನಿನಗೆ ಬ್ಯಾಗಿನ ನೆನ್ಸ್ಕಾಯಿ ತಿನ್ನಿಸ್ಬೇಕಾದ್ರೆ ಎಚ್ಚರವಾಗಿರು. ಬೇಡ ಶ್ರೀಮಂತರೇ, ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ. ಬಾ ಮತ್ತೆ. ಹೇಳಿ ಶ್ರೀಮಂತರೇ, ಮುಂದೇನು ಮಾಡಬೇಕು? ನನ್ನ ಕಾಲಲ್ಲಿರುವ ಕೂಟನ್ನು ಬಿಚ್ಚಬೇಕು. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಬಾಬಾ. ನಮ್ಮ ಪವಿತ್ರವಾದ ಕೈಗಳಿಂದ ಈ ಪಾದರಕ್ಷೆ ಬಿಚ್ಚುಕೊಂಡ ದಯವಿಟ್ಟು ಹೇಳ್ಬೇಡಿ ಬಾಬಾ. ಕೈ ಮುಗಿದು ಮತ್ತೆ ಯಾರಿಂದ ಬಿಚ್ಚಲಿ ಚಿನ್ನ? ನೀವು ಅಪ್ಪಣೆ ಕೊಟ್ಟು ಯಾರಾದರೇನು ನನಗೇನಂತೆ? ಬಿಚ್ಚು ನನ್ನ ಶಿವಗಳನ್ನು. ತಂಗಿ, ಬೇಡ ತಂಗಿ, ನೀನು ಬೂಟುಗಳನ್ನು ಬಿಚ್ಚು. ನೀನು ನಮ್ಮ ತವರಿನ ಕಿರೀಟವು, ಅದು ಯಾವಾಗಲೂ ಗೋಪುರದ ಮೇಲೆ ಇರಬೇಕಪ್ಪ. ನಾನು ಅದು ಮಾತ್ರ ಸಾಧ್ಯ ಇಲ್ಲ. ಈ ಪವಿತ್ರವಾದ ಕೈಗಳಿಂದ ಎಷ್ಟೋ ಬಡವರಿಗೆ ಅನ್ನದಾನ ಮಾಡ್ತೀಯ, ಎಷ್ಟೋ ಕಷ್ಟದವರಿಗೆ ಸಹಾಯ ಮಾಡ್ತೀಯ. ಅಷ್ಟೇ ಅಲ್ಲ, ಈ ಪಾಪಿ ತಂಗಿನ ಎತ್ತಿ ಆಡಿಸಿದಂತ ಸಾವಿರ ತೊಟ್ಟಿಲಣ್ಣ ಈ ಕೈಗಳು, ಸಾವಿರ ತೊಟ್ಟಿಲಣ್ಣ. ಅಣ್ಣ, ಇಂಥ ಒಳ್ಳೆ ಕೈಗಳಿಂದ ಇಂಥ ಪಾಪ ಬೇಡ ಅಣ್ಣ. ದೇವರಲ್ಲಿ ಮತ್ತೊಬ್ಬರ ಕಾಲಿನ ಸೇವೆ ಮಾಡುವುದು ಬೇಡ. ನಿಮಗೆ ವಹಿಸಿದ ಕೆಲಸವನ್ನು ನಾನು ಮಾಡುತ್ತೇನೆ. ನಾನಿಗೆ ಹೇಳಿದರೆ ನಾನು ಬಾಲಕ್ಕೆ ಹೇಳಿದಂತೆ ನಾನು ಹೇಳದ್ದು ಸಂತೋಷನಿಗೆ ಆ ಕೆಲಸ ಅವನೇ ಮಾಡಬೇಕು. ಸಂತೋಷ ನಾನು ಮಾಡಿದರೆ ನಿನಗೇನು ತೊಂದರೆ? ಹೆಚ್ಚಿಗೆ ಮಾತನಾಡಿದರೆ ಮಾಡಿ ಹಬ್ಬದ ತೋರಿಸಬೇಕಾಗುತ್ತದೆ. ಸಂತೋಷ ಬಿಚ್ಚು. ಬೇಡ ಶ್ರೀಮಂತರೇ, ಅವನಿಗೇನು ಮಾಡಬೇಡಿ. ನೀನು ಹೇಳಿದಂತೆ ನಾನು ಕೇಳುತ್ತೇನೆ. ನೀವು ಮತ್ತೊಬ್ಬ
ನನ್ನ ತಂಗಿ ಹೂವಿನ ಅವಳಿಗೆ ನಾನು ಅವಳಿಗೆ ಹೇಳುತ್ತೇನೆ ಶ್ರೀಮಂತರೇ, ಹಿರಿಯರಿಗೆ ಹಗುರವಾಗಿ ಮಾತನಾಡಬಾರದಮ್ಮ. ನನಗೀಗ ಏನು ಅವಮಾನಯಾಗಿ ಎಂದು ನಿನ್ನ ಸುಖಕ್ಕಾಗಿ ನಾನು ಇವರ ಕಾಲಿನ ಸೇವೆ ಮಾಡುವುದಕ್ಕೆ ಅಲ್ಲ, ಇವರು ಮಾಡಿದ ಏಟಿಗೆಯನ್ನು ಪಡೆಯಲು ಈ ನಿನ್ನೆಲ್ಲ ಸಂತೋಷ. ಈ ನಿಮ್ಮ ಗೋಳಾಟವನ್ನು ಕೇಳಲು ನಾವು ಇಲ್ಲಿ ಬಂದಿಲ್ಲ. ಮೊದಲು ಹೇಳಿದ ಮಾಡ ನಾನು ಹೇಳ್ತೇನೆ ಸುಶೀಲ್, ಗೌರಿಯ ಸುಖಕ್ಕಾಗಿ ಇಂದು ಇವರ ಕಾಲಿನ ಸೇವೆ ಮಾಡ್ತಿದ್ದಾರೆ. ಹಿಂದಿನ ಮಾಡಿದ ಅವಮಾನಕ್ಕಾಗಿ ಈ ಭಾಷೆ ಈಗ ಸೇಡಿ ತೀರಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ನನ್ನ ಗಂಡ ಕೂಡ ಭಾಗಿಯಾಗಿಬಿಟ್ಟಿದ್ದಾನೆ ಅಲ್ಲ. ಆಳಬೇಡಮ್ಮ, ಆಳಬೇಡ. ನಿನ್ನ ಕಣ್ಣಿನಲ್ಲಿ ಕಣ್ಣೀರನ್ನು ನಾನು ನೋಡಲು ಸಾಧ್ಯವಿಲ್ಲ. ಸಮಾಧಾನ ಮಾಡಿಕೊಳ್ಳಮ್ಮ, ಸಮಾಧಾನ ಮಾಡಿ. ದಾನಕ್ಕೆ ಹೆಸರಾಗಿರುವ ನನ್ನಣ್ಣನಿಂದ ನಿನ್ನ ಕಾಲಿನ ಸೇವೆಯನ್ನು ಮಾಡಿಸಿಕೊಂಡಿರುವ ನಿನಗೆ ನಗಿರಬೇಕ ಮಗನೇ. ಸೂರಿಗೆ ಕಷ್ಟಪಟ್ಟರೆ ಸಹಿಸಿಕೊಳ್ಳುತ್ತವನು, ಆದರೆ ದೇವರಂತಿರುವ ನನ್ನಣ್ಣನಿಗೆ ಕಷ್ಟಪಟ್ಟರೆ ಸಹಿಸಲು ಸಾಧ್ಯವಿಲ್ಲ. ಆ ತಪ್ಪನ್ನು ಇಂದು ನೀನು ಮಾಡಿರುವೆ ಎಂದ ಮೇಲೆ ಇನ್ನು ನಿನಗೆ ಇನ್ನೂ ಉಳಿಗಾಲವಿಲ್ಲ. ನೆನೆಸಿಕೋ ಮಗನೇ, ನಿನ್ನ ರಕ್ತ ನಿನಗೆ ನನ್ನ ಆಡಗಾಗಿ ಆವೇಶದಲ್ಲಿ ನನ್ನ ತಂಗಿಯ ಬಾಳಿಗೆ ಬೆಂಕಿ ಇಡಬೇಡಪ್ಪ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇದು ಬುದ್ಧಿವಂತರ ಲಕ್ಷಣ. ನಮ್ಮ ಮಾತು ಕೇಳಿದರೆ ನಿಮ್ಮ ತಂಗಿಯ ಬಾಳು ಸ್ವರ್ಗ. ಒಂದು ವೇಳೆ ನಮ್ಮ ಮಾತು ಕೇಳದೇ ಇದ್ದರೆ ನಿಮ್ಮ ತಂಗಿಯ ಬಾಳು ನರಕ. ಈ ನಿನ್ನ ಶೌರ್ಯವನ್ನು ನಮ್ಮ ಮುಂದೆ ತೋರಿಸಬೇಡ, ಏಕೆಂದರೆ ನಿಮ್ಮನ್ನ ಆಡಿಸುವ ಮಾತ್ರ ನಮ್ಮ ಕೈಯಲ್ಲಿದೆ. ಏನು ಮುಖ ನೋಡಿದ್ರಿ? ಬನ್ನಿ, ನಮ್ಮ ಕಾಲನ್ನು ಒತ್ತಿ ಬನ್ನಿ. ನೋಡು ಮಚ್ಚ, ಎಂತ ಪರಿಸ್ಥಿತಿ ಇವ್ರಿಗೆ. ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಣ್ಣ. ಈ ಬಡ ದುಕಾನಗಳಿಗೆ ಒಳ್ಳೆ ಕೆಲಸವನ್ನೇ ಕೊಟ್ಟಿದ್ದೀಯ. ಏನೇ ನೀನು ಹಾಗೆ ನೋಡ್ಕೊಂಡು ನಿಂತಿರುವೆಯ? ಒತ್ತು ಬಿಟ್ಟರೆ ಇಲ್ಲೇ ಕಟ್ಟಿ ಬಿತ್ತಿರಬೇಕು. ನಡೆ, ಇವರು ಇಲ್ಲಿ ಕೆಲಸ ಮಾಡಲಿ, ನೀನು ಒಳಗಡೆ ನನ್ನ ಕೆಲಸ ಮಾಡುವೆಯಂತೆ. ನಡೆಯ ಸಂತೋಷಣ. ದೇವರಂತ ಮನುಷ್ಯರು ಅಂತವ್ರಿಗೆ ಎಂತ ಕಷ್ಟ ಬಂತ್ರಿ, ದೇವರು ಒಳ್ಳೆಯವರಿಗೆ ಕಷ್ಟನೇ ಕೊಡ್ತಾನೆ ಇರ್ತಾನೆ.
ಇಬ್ರು ಯಾಕೆ ಕಷ್ಟ ಸುಖದ ಬಗ್ಗೆ ಮಾತಾಡಕತ್ತಿಲ್ಲ ಏನ್ ವಿಷಯ? ಹೌದಾ ರಾಣಿ ನಮ್ ಸಂತೋಷ ನಮ್ಮ ಮನೆ ಬಗ್ಗೆ ಚಿಂತೆ ಮಾಡಾಕ್ತೀನಿ ನೋಡು. ಪಾಪ ಎಂತವ್ರಿಗೆ ಎಂತ ಪರಿಸ್ಥಿತಿ ಬಂತ್ ನೋಡು. ತಂಗಿ ಸುಖಕ್ಕಾಗಿ ಇಡೀ ಆಸ್ತಿನ ತ್ಯಾಗ ಮಾಡಿಬಿಟ್ರು. ಆಸ್ತಿ ಬಿಟ್ಕೊಟ್ರು ನಿಜ, ಆದ್ರೆ ಪ್ರಯೋಜನಕ್ಕೆ ಏನ್ ಬಂತ? ಮುತ್ತಿನಂತ ಗೌರಮ್ಮನ ಅವಳ ಗಂಡ ಸರಿಯಾಗಿಲ್ಲ ಅಂತ. ಅಯ್ಯ ಆ ಗೌರಮ್ಮನ ಕಣ್ಣಾಗ ನೀರ್ ಹಾಕಿಸ್ತಾರಲ್ಲ ಅವ್ರಿಗೇನೋ ದೇವ್ರ ಒಳ್ಳೇದ್ ಮಾಡಂಗಿಲ್ಲ. ಮುಂದಿಲ್ಲ ಒಂದಿನ ಶಿಕ್ಷೆ ಕೊಡ್ತಾನ ನೋಡು. ಏನ್ ಶಿಕ್ಷೆ ಕೊಡ್ತಾನ? ಕಲ್ಲ ಕುಡಿಯೋಳ ಕುಂತಾನ ಅಷ್ಟೇ ಅನ್ನಂಗ ಗೌರಮ್ಮನ ಮನೆಗೆ ಒಂದ್ ಹೆಮ್ಮಾರೆ ಐತಿ, ನೀ ನೋಡಿ ಏನ? ನೋಡಿನ್ ಬಿಡ ಭಾಷೆ ಅಂತಂಗಿ ರೋಜ ಆಕಿಗಾರ ಎಷ್ಟು ಸೊಪ್ಪು ಬಂದೈತಿಯಪ್ಪ, ತುಂಬಿ ತುಳ್ಕಾಡಕತ್ತೈತಿ. ಅದನ್ನ ಕಡಿಮೆ ಮಾಡು ಭಗವಂತ, ಎಲ್ಲದನೋ ಹೇಳಿ ಯಾರಿಗ್ ಗೊತ್ತು. ಇದಾನ ದೂರಿಲ್ಲ ರಾಣಿ. ಅವ್ರ ಮನೆಯಾಗ ಆಳಾಗ ಕೆಲಸ ಮಾಡಕತ್ತಾನಲ್ಲ ನಮ್ ಸೂರ್ಯಣ್ಣ, ಅವನ್ ಮುರಿತಾನ ನೋಡ. ಏನಾರ ಆಗ್ಲಪ್ಪ, ಒಟ್ನಾಗ ಗೌರಮ್ಮ ಸಂಸಾರ ಸರಿ ಹೋದ್ ಸಾಕು. ಅದಿರ್ಲಿ, ಮೊನ್ನೆ ಯಾಕ ನಿಮ್ ಅತ್ತಿ ಕರ್ಕೊಂಡ್ ಹೋಗಿದಕ್ಕ ಹಾರಾಡಕತ್ತಿದ್ಯಲ್ಲ, ಬಾ ನಿಮ್ ಅತ್ತಿ ಹತ್ರ ಹೋಗುನಿ. ಹೋಗೋನೇನ? ಬಾ. ಮೊದಲು ನನಗೆ ಆಶೀರ್ವಾದ ಮಾಡಿ. 100 ವರ್ಷ ಸುಖವಾಗಿ ಆ ದೇವರು ಸೂರಿ ಒಳ್ಳೆ ಸಮಯಕ್ಕೆ ಬಂದಿರಿ. ಕಷ್ಟಕ್ಕೆ ತಕ್ಕ ಪ್ರತಿಫಲ ಆ ದೇವರು ಕೊಡುತ್ತಾನೆ. ಚಿಕ್ಕ ವಯಸ್ಸಿನಿಂದ ನನ್ನನ್ನು ಸಾಕಿ ಬೆಳೆಸಿ ಇದ್ದವಂತನ್ನಾಗಿ ಮಾಡಿದೆ. ಈ ನನ್ನ ಸಾಧನೆಗೆ ನೀಡಿದ ಆಶ್ರಯ ನೀಡಿದ ದೇವರು ನಿನ್ನ ಮಾವ. ಹಸಿದವರಿಗೆ ಅನ್ನ, ಹಸಿದವರಿಗೆ ನೀರು, ನಮ್ಮಲ್ಲಿ ಒಬ್ಬನಾದ ನಿನಗೆ ಅದು ಹೌದು ಮಾವ. ನಿಜವಾದ ಧರ್ಮದ ಮನೆಗೆ ಬೇಕಾಗಿದ್ದರೆ ನಾನು ಪುಣ್ಯ ಮಾಡ್ತೇನೆ. ಇದರ ಋಣವನ್ನು ಹೇಗೆ ತೀರಿಸುವುದು ಮಾವ? ಋಣ ತೀರಿಸುವ ಮಾರ್ಗ ಇದೆ ರವಿ. ನೀನು ತೊಡುವ ಪವಿತ್ರ ಕಾಕಿಗೆ ದ್ರೋಹ ಮಾಡದೆ ನ್ಯಾಯ ನೀತಿ ಸತ್ಯ ಧರ್ಮದ ದಾರಿಯಲ್ಲಿ ನಡೆದು ದುಷ್ಟರ ಹುಟ್ಟಡಗಿಸಿ ಒಳ್ಳೆಯ ನಿಷ್ಠಾವಂತ ಅಧಿಕಾರಿ ಎಂಬ ಹೆಸರನ್ನು ಪಡೆಯಪ್ಪ. ನಿಮ್ಮ ಆಸೆಯಂತೆ ನಾನು ನಿಷ್ಠೆಯಿಂದ ದುಡಿದು ಭಾರತಾಂಬೆಯ ಸೇವೆ ಮಾಡುತ್ತದೆ. ತಾಯಿ ನಾಡಿನ ಬಳಕ ತರುವ ಸಿಕ್ಕರೆ ಅವರನ್ನು ಸುಟ್ಟು ಬೂದು ಮಾಡುತ್ತೇನೆ. ಇದು ಸತ್ಯ ಮಾವ. ಬೆಚ್ಚಿದ ರಮೇಶ್ ನಿನ್ನ ವೀರ ನುಡಿಗಳು. ಆ ಕಾಲ ಭೈರವ ನಿನಗೆ ಒಳ್ಳೆಯದನ್ನು ಮಾಡಲಿ. ರಮೇಶ್, ನಿನಗೆ ನೌಕರಿ ಸಿಕ್ಕಿದ್ದು ಒಳ್ಳೆಯದಾಯಿತು. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿದ್ದರೆ ಗೊತ್ತಾಗಲಿಲ್ಲ. ಹೌದು, ರಮೇಶ್ ಯಾವ ತಪ್ಪನ್ನು ಮಾಡದಿರೋ ನಮ್ಮ ತಂದೆಗಾರ ಅವನಿಗೆ गळ्यातल्या काडीच्या कामातच तयार लगेच झाला नाही गळ्यातल्या काढलं ಗೌರಿ ನನಗೆ ತಂಗಿ ಅವರ ಕಣ್ಣಲ್ಲಿ ನೀರು ಬಂದರೆ ನಿಮಗೆಷ್ಟು ನೋವಾಗಿದೆ ಅಷ್ಟು ನೋವು ನನಗಾಗುತ್ತದೆ. ದುಃಖಿಸಬೇಡ ರಮೇಶ್. ನಮ್ಮ ಮನೆ ರೀತಿ ನೀತಿಯೇ ಮತ್ತೊಬ್ಬರಿಗೆ ಕಷ್ಟ ಬರುವುದು ನನ್ನಿಂದ. ರಮೇಶನಿಗೆ ಕೆಲಸ ನಿನಗೂ ಕಷ್ಟ
ಮಟ್ಟದ ಕೆಲಸ ಮಾಡಲು ಸಾಧ್ಯವಿಲ್ಲ. ನೀನೊಂದು ವ್ಯಾಪಾರ ಶುರು ಮಾಡಬೇಡ. ವ್ಯಾಪಾರವೇನೋ ಶುರು ಮಾಡಬಹುದು ನಿಜ, ಆದರೆ ಅದಕ್ಕೆ ತಕ್ಕಂತೆ ಬಂಡವಾಳ ಬೇಕಲ್ಲವೇ? ಬಂಡವಾಳದ ಬಗ್ಗೆ ಏಕೆ ಚಿಂತಿಸುವೆ? ನಿನ್ನ ಹತ್ತಿರ 5 ಲಕ್ಷ ಹಣ ಇದೆ ಅಲ್ಲ, ಅದನ್ನೇ ಬಳಸಿದರಾಯ್ತು. ಅದು ಏಕೆ ಏನಾಯ್ತು ಸುಧಾಕರ್? ಅಣ್ಣ ಅಣ್ಣ, ನಾನು ನಿನಗೆ ಹೇಳದೆ ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೇನಣ್ಣ. ಏನಂತ ಬಾಯ್ ಬಿಡೋ ಸುಧಾಕರ್. ಎಂತ ಕದಿಲು ನಿನ್ನನ್ನು ಕಂಡ ನನಗೆ ಹೆದರಿಕೆ ಆಗ್ತದೆ. ನೀನು ಏನು ಮಾಡುವುದಿಲ್ಲ ಅಂತ ನಾನು ಹೇಳುತ್ತೇನೆ. ಭಯಪಡಬೇಡಪ್ಪ ಸುಧಾಕರ್, ಸೂರ್ಯ ನಿನಗೇನು ಮಾಡುವುದಿಲ್ಲ, ಧೈರ್ಯವಾಗಿ ಹೇಳು. ಅಣ್ಣ, ಆ ಭಾಷಣ ತಂಗಿ ರೋಜಾಳ ಮೋಸದ ಪ್ರೀತಿಗೆ ನಾನು ಬಂದೆ. 5 ಲಕ್ಷವನ್ನು ಅವಳಿಗೆ ನಾನು ಕೊಟ್ಟೆ. ಹಣ ಅವಳ ಕೈ ಸೇರಿದ ತಕ್ಷಣ ನನ್ನ ಪ್ರೀತಿಗೆ ದ್ರೋಹ ಬಗೆದು ನನ್ನನ್ನು ಅವಮಾನ ಮಾಡಿಸಿ ಬಿಟ್ಟಳಣ್ಣ. ಹುಟ್ಟಿದೆಯೇನು ನಿನಗೆ? ಆ ಬಣ್ಣದ ಜಿಂಕೆ ಮಾತಿಗೆ ಬಲಿಯಾಗಿ 5 ಲಕ್ಷ ಹಣವನ್ನು ಪಡೆದುಕೊಟ್ಟಿರುವೆಯಲ್ಲ. ನಿನ್ನಂಥ ಮೂರ್ಖ ಇನ್ನೊಬ್ಬನಿಲ್ಲ. ರೋಜಾ, ನನ್ನ ತಮ್ಮನಿಗೆ ಪ್ರೀತಿ ಹುಚ್ಚು ಹಚ್ಚಿ 5 ಲಕ್ಷ ಹಣವನ್ನು ತಪ್ಪಿಸಿರುವೆಯಲ್ಲ. ಈ ನಿನ್ನ ಮೋಸದ ಬಲೆಗೆ ಬೆಂಕಿ ಹಚ್ಚಿ 5 ಲಕ್ಷ ಹಣವನ್ನು ತಪ್ಪಿಸದಿದ್ದರೆ ನಾನು ಸೋರಿಡೆಯ ಅಲ್ಲ. ನಮಗೆ ಹಣ ಮುಖ್ಯವಲ್ಲ, ನನ್ನ ತಂಗಿಯ ಬಾಳು ಮುಖ್ಯ. ಅವಳೊಮ್ಮೆ ನಕ್ಕರೆ ನನ್ನ ತವರಿಗೆ ಸ್ವರ್ಗದ ಸ್ಥಿತಿ ಸಿಕ್ಕದು. ಈಗ ನೀನು ಹೋಗಿ ರೋಜಾಳೊಡನೆ ಜಗಳ ಮಾಡಿದರೆ ಆ ವಿಷಯ ಚಂದ್ರನಿಗೆ ತಿಳಿದು ನಮ್ಮ ತಂಗಿಗೆ ಅವರು ಚಿತ್ರಹಿಂಸೆ ಕೊಡುತ್ತಾರಪ್ಪ. ಅಣ್ಣ ಅಣ್ಣ, ಹಣ ಹೋದ್ರೆ ನನ್ನ ತಂಗಿಗೆ ಮಾತ್ರ ಯಾವುದೇ ತೊಂದರೆ ಹೋಗಲಿ ಬೇಡ, ನಾನು ಹೋಗುವುದಿಲ್ಲ. ನೀನು ದುಡಿದ್ರೆ ಪೂರ ಹೋಗು ನಮ್ಮ ನಾನು ನಿಮಗೆ ತಿಳಿಸದೆ ಮಣ್ಣು ಕೆಲಸ ಮಾಡಬೇಡ. ನಾನು ಮಾಡಿದ ತಪ್ಪಿಗಾಗಿ ನಾನು ಕ್ಷಮಿಸಲಿಲ್ಲ. ಕಳೆದುಕೊಂಡು ಹೋದ ಹಣದ ಬಗ್ಗೆ ಅದು ನಮ್ಮದಲ್ಲ. ನಮ್ಮದಾಗಿದ್ದರೆ ಮರಳಿ ಬಂದು ನಮಗೆ ಶಿಕ್ಷೆ ಸಿಗುತ್ತದೆ. ನನಗೊಂದು ಮಾತು ನಡೆಸಿಕೊಳ್ಳಬೇಕು. ಮದುವೆ ಆದರೆ ಅವರ ಪಾಲು ಈಗ ಬಿರುಗಾಳಿ. ಅದು ಸರಿ ಹೋಗುತ್ತದೆ. ಅವರ ಗಂಡನ ಮನೆಯವರಿಂದ ಯಾವುದೇ ಕಷ್ಟ ಬಂದರು ನನ್ನ ಮಾತನ್ನು ಮೀರದೆ ನೀವು ಸಹಿಸಿಕೊಳ್ಳಬೇಕಪ್ಪ. ನಿನಗೆ ಕೈ ಮುಗಿದು ಸರಿಯಲ್ಲ. ನಿನ್ನ ಆಜ್ಞೆ ಆಗುವವರೆಗೂ ಅವರು ಎಂಥ ಕಷ್ಟ ಕೊಟ್ಟರೂ ನಾವು ಸಹಿಸಿಕೊಳ್ಳುತ್ತೇವೆ. ನಮ್ಮ ತಂಗಿಯ ಪಾಳು ಸರಿ ಹೋಗಲು, ಅವಳು ಸುಖವಾಗಿರಲು ನೀವು ನನ್ನ ಪ್ರಾಣವನ್ನು ಕೇಳಿದರೂ ಕೊಡುತ್ತಾರೆ. ಪ್ರಾಣವನ್ನು ಕೇಳಿದರೂ ನಾವು ಕೊಡುತ್ತಾರೆ. ಬ್ರಹ್ಮ ಬರದ ವಿಧಿ ಲಿಖಿತ ಬದಲಾಗಲು, ಆದರೆ ಈ ಪಾಷಾಣ ಬರದ ವಿಧಿ ಲಿಖಿತ ಬದಲಾಗಲು ಅದೆಂದು ಸಾಧ್ಯವೇ ಇಲ್ಲ. ಅಂತೆ ನನಗೆ ಅವಮಾನ ಮಾಡಿದ ಸಂತೋಷನ ಸರ್ವ ಆಸ್ತಿಯನ್ನು ನನ್ನ ಹಕ್ಕುವತಿಗೆ ತೆಗೆದುಕೊಂಡದ್ದು ಈ ಭಾಷಾ ಒಮ್ಮೆ ಕಣ್ಣಿಟ್ಟರೆ ಮುಗಿದು ನನ್ನ ವೈರ್ಯ ಬಾಳು ಕಣ್ಣೀರಿನಲ್ಲಿ ಗೋಳಾಗುವಂತೆ ಮಾಡುವನು. ನೋಡಿ, ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ಈ ನಿನ್ನ
ಸೌಂದರ್ಯ ನೋಡಿ ನನಗೆ ನಿನ್ನ ಜೊತೆ ಹಾಡಿ ನರ್ತಿಸಬೇಕಂತ ಮನಸ್ಸು ಬರ್ತದೆ. ಸ್ವಲ್ಪ ಹೊತ್ತು ನನ್ನೊಂದಿಗೆ ಹಾಡಿ ನರ್ತಿಸಲಾರೆಯಾ? ನೀವೇನು ಮಾತಾಡ್ತೀರ ಗೊತ್ತಾಗ್ತಿದೆ? ನಾನು ಎಷ್ಟೇ ಆದ್ರೂ ನಿಮ್ಮ ತಮ್ಮನ ಹೆಂಡತಿ ಅಲ್ವಾ? ತಮ್ಮನ ಹೆಂಡತಿ ಆದರೇನು ನನಗೇನಂತೆ? ನೋಡು, ಸುಮ್ಮನೆ ನನ್ನ ಆಸೆ ಅಂತ ನಡೆದುಕೋ. ಇಲ್ಲ ಬಾಬಾ, ಇಲ್ಲ, ಅದು ಮಾತ್ರ ಎಂದಿಗೂ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಆದರೆ ಸಾಧ್ಯವಿಲ್ಲವೆಂದರೆ ನಿಮ್ಮ ಅಣ್ಣಂದಿರು ಬೀದಿಯಲ್ಲಿ ಭಿಕ್ಷೆ ಬೇಡುವ ಹಾಗೆ ಮಾಡ್ತೇನೆ. ಎಚ್ಚರದಿಂದ ಮಾತನಾಡು. ಹೇಳಿ ಬಾಬಾ, ದಯವಿಟ್ಟು ನಿಮ್ಮ ಅಣ್ಣನಿಗೆ ಮಾತ್ರ ಏನು ಮಾಡಬೇಡಿ. ಆಯ್ತು, ನಿಮ್ಮ ಆಸೆಗೆ ನೀವು ಹೇಗೆ ಹೇಳ್ತೀರಾ ತಡಬೇಕೆ? ಮುಳಿದ ಹಂದರ ಪ್ರೀತಿದು ಮುಟ್ಟಲು ಹೋದರೆ ಚುಚ್ಚುದಮ್ಮ ನೋಡಲು ಮಾತ್ರವೇ ಚಂದವಿದು. ತಪ್ಪಿದು ಎಲ್ಲವೂ ತಪ್ಪನ್ನು ಮಾಡುವ ಈ ರೀತಿಯಾಸೆ ಹೇಳಿ ಬಿಡು. ಪ್ರೀತಿಯ ಬೆನ್ನಿಗೆ ಬಿದ್ದು ಸಾಗುವೆಯಲ್ಲಿಗೆ ಎಚ್ಚರಿಕೆ. ഇരുಳು ಕಾಣುವ ಬಾವಿಗೆ ಏಕೆ ಹಗಲು ಬೀಳುವ ಕಾತರಿಗೆ. ನಾವುಕೊಳ್ಳುವ ಆಗಮಿಯವುದು ಇಲ್ಲೆಂದು ಆಗದು ಗೊತ್ತಾಯಿತು. ಒಂದಾಸೆ ಅಂತೂ ಈಡೇರಿತು, ಇನ್ನೊಂದು ಆಸೆಯನ್ನು ಈಡೇರಿಸಲೆಯಾ ಬಾಲೆ? ಸರಿ ಮಾವ, ಅದೇನಂತ ಹೇಳಿ. ಗೌರಿ, ಈ ನಿನ್ನ ರೂಪರಾಶಿಯನ್ನು ನೋಡಿ ನನ್ನ ಮನಸ್ಸು ಕೆಣಕುತ್ತಿದೆ. ಒಂದೇ ಒಂದು ಸಲ ನನ್ನ ತೋಟಕ್ಕಿಯಲ್ಲಿ ಬಂದು ನನ್ನ ಆಸೆಯನ್ನು ಈಡೇರಿಸುವ. ಮಾವ, ನಿಮ್ಮ ಮಾತು ತುಂಬಾ ವಿಚಿತ್ರವಾಗಿದೆ. ನೋಡಿ, ಸ್ವಲ್ಪ ವಿಶ್ರಾಂತಿ ಬೇಕನ್ಸುತ್ತೆ, ಒಳಗೋಗಿ. ಬಯಸಿದ ಹಣ್ಣು ಬಳಿಯಲ್ಲಿರ್ಬೇಕಾದ್ರೆ ನನಗೇಕೆ ವಿಶ್ರಾಂತಿ ಬೇಕು? ನೋಡು, ಸುಮ್ಮನೆ ನನ್ನ ತೋಟಕ್ಕಿಯಲ್ಲಿ ಬಂದು ಸೇರು. ಮಾವ, ಅಂತ ನೀತಿಗೆಟ್ಟ ನೀಚ ಹೆಣ್ಣು ನಿಜವಾಗಿಯೂ ನಾನಲ್ಲ. ಪತಿಯೇ ಪರಮಾತ್ಮ, ಪತಿಯೇ ದೇವರಂತ ತಿಳಿದುಕೊಂಡಂತ ಸತಿ ಸಾವಿತ್ರಿ ನಾನು. ಅರ್ಥ ಆಯ್ತಾ? ಲೇ ಸತಿ, ಹೆಸರಿಗೆ ಸತಿ ಅಂದ್ರೆ ಏನ್ ಪ್ರಯೋಜನ? ನೋಡು, ಹೆಚ್ಚು
ಹೆಚ್ಚಿಗೆ ಮಾತನಾಡಿದೆ. ಬಾ ನನ್ನ ಮಂಚದಲ್ಲಿ ಬಂದು ಸೇರು. ಇಲ್ಲ, ಇದು ಈಗಲ್ಲ, ಎಂದೆಂದಿಗೂ ಸಾಧ್ಯವೇ ಇಲ್ಲ. ಅಲ್ಲ, ನಿಮ್ಮಂತ ಪುಣ್ಯನ ಮಾತಿಗೆ ಬೆಲೆ ಕೊಟ್ಟು ಹೆದರ್ಕೊಂಡು ಶೀಲವನ್ನು ಅರ್ಪಿಸಿದ್ರೆ ಈ ಶೀಲಕ್ಕೆ ಬೆಲೆಗೆ ಸಿಗುತ್ತೆ. ನೀವೇ ಹೇಳಿ. ಬೆಲೆ ಬೆಲೆ ಬೆಳೆಗೆ ಬರುವ ಹೆಣ್ಣಾದರೆ ನಿನ್ನಂತ ಹೆಣ್ಣಿಗೆ ಬಾಕಿ ಬಾಕಿ ವ್ಯಾಪಾರ ಮಾಡುವ ಹಣ್ಣು ನಾನು ಮಾತನಾಡಿದೆ. ಬಂದು ಸೇರು ನನ್ನ ಕಾಮದ ಪಿತ್ತ ನೆತ್ತಿಗೇರಿ ಮನವೇನು ನೀರಿಗೆ. ಮಿಸ್ಟರ್, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನನ್ನ ಸೂತಿಗೆ ಬಂದು ಮೈ ಒಪ್ಪಿಸುವಂತ ಹತ್ರ ಬಂದಿದ್ದೆ ಆಗದೆ ಮಗನೇ ಹರಕು ಚಪ್ಪಲಿನ ಪೂಜೆ ಮಾಡ್ತೀನಿ. ಎಚ್ಚರ. ನನಗೆ ಮೆಟ್ಟು ಎತ್ತುವಷ್ಟು ಧೈರ್ಯಕ್ಕೆ ಬಂದಿಯಾಲೆ. ಈಗ ಮುಗಿದು ನಿನ್ನ ಶೀಲದ ಕತೆ. ನಾ ಕೊಡುವ ಕಾಟಕ್ಕೆ ನಿನ್ನ ಕಣ್ಣಲ್ಲಿ ಬರಬೇಕು ನೀರು. ನೀರಿನಲ್ಲಿ ಆರಬೇಕು ನನ್ನ ಕಾಮ ಎಂಬ ಎರಡಕ್ಷರ. ಒಳ್ಳೆ ಸಮಯಕ್ಕಂದು ನನ್ನ ಮಗನ ಕಾಪಾಡಿದೆ. ನೀವು ಬರಗೆ ಹೋಗಿದ್ರೆ ನಿಮ್ಮಣ್ಣ ಬಡಕರ ಮಾತಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಮಾತು ನಿಮ್ಮಣ್ಣ. ಬಚ್ಚಬಾಯಿ, ನನ್ನನ್ನ ದೇವರ ಹಿತಾಗಿ ಅವನ ಮೇಲೆ ಚಾಡಿ ಹೇಳಿರುವನೆ. ನಿಜವಾಗಿ ಹೇಳಿದ್ದಾರೆ. ನಾನು ಸತ್ಯವಾಗಿ ಚಾಡಿ ಹೇಳ್ತಾ ಇಲ್ಲ. ಈ ನಿಮ್ಮಣ್ಣನೇ ನನ್ನ ಮೇಲೆ ಕಾಮ ದೃಷ್ಟಿ ಬೀರಿದ್ದಾಳೆ. ನನ್ನ ಮಾತ್ರ ನಂಬರಿ. ಕಾಮದಷ್ಟಿಂದ ಕಾಣುವ ಮೋಸ ನಮ್ಮದಲ್ಲ, ನಿಮ್ಮದು. ಏ ಗೌರಿ, ರಾಮ ಲಕ್ಷ್ಮಣಂತೆ ನಮ್ಮಿಬ್ಬರಲ್ಲಿ ವಿರಸ ಹುಟ್ಟಿಸಲು ನೀನು ಪ್ರಯತ್ನವೇ ಸಾಯಿಸಿ ಬಿಡುತ್ತೇನೆ. ಎಚ್ಚರ. ಕೊಂದು ಹಾಕಿ ಬನ್ನಿ, ನನ್ನ ಕೊಂದು ಹಾಕಿಬಿಡಿ. ನಾನು ಎಷ್ಟೇ ಆದ್ರೂ ನಿಮ್ಮ ಕೈ ಹಿಡಿದು ಹೆಂಡತೀರಿ. ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿಸಿಕೊಂಡಿದ್ದೇನೆ. ನನ್ನ ಕೊಂದು ಹಾಕೋ ಹಕ್ಕಿಲ್ಲ ನಿಮಗಿದೆ. ಆದ್ರೆ ಈ ಪಾಪಿ ನಿಜವಾಗಿ ಒಳ್ಳೆಯವನಲ್ಲ ರೀ, ಒಳ್ಳೆಯವನಲ್ಲ. ನನ್ನ ಮಾತನ್ನ ದಯವಿಟ್ಟು ನಂಬಿ ಅಂದ್ರೆ ನನ್ನ ಮಾತನ್ನ ನಂಬಿ. ಯಾರನ್ನು ನಂಬಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಚಂದ್ರಣ್ಣ, ಏನಿದು ನಿನ್ನ ಹೆಂಡತಿಯ ಕಣ್ಣಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆಯಲ್ಲ, ಏನಕ್ಕೆ? ನೋಡಪ್ಪ, ಭಾಷಾ ಅಣ್ಣ ಇವಳನ್ನು ಕೈಬಿಡಲಿಕ್ಕೆ ಹೋಗಿದಂತೆ ಅದನ್ನೇ ನನ್ನ ಹತ್ತಿರ ಹೊರಗೆ ಒಪ್ಪಿಸುತ್ತಾಳೆ. ಏನೇ ಜಗತ್ತಿನಲ್ಲಿ ಇರುವ ಸುಂದರಿ ನೀನು ನಮ್ಮ ಮನೆಯ ಬಗ್ಗೆ ಚಾಡಿ ಹೇಳ್ತೀನಿ. ಹೊಡೆಯೋದಕ್ಕೆ ಬಡಿಯೋದಕ್ಕೆ ನಿಮಗೆ ಹಕ್ಕಿದೆ. ಆದ್ರೆ ಈ ಮನೆಯೆಲ್ಲ ತೆಗೆದುಕೊಂಡು ನಿನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ನೋಡಿಕೊಂಡು ಸುಮ್ಮನೆ ಇದ್ದೀರಲ್ಲ, ಹೇಳಿ ಅವಳಿಗೆ. ನೀವಾದ್ರೂ ಹೇಳಿ ಅವಳಿಗೆ. ದೂರಕನೇ ಸೋಗಲಾಡಿ, ಇನ್ನೊಂದು ಸಲ ನನ್ನ ಕಾಲನ್ನು ಹಿಡಿದರೆ ನಿನ್ನ ಕೈಯನ್ನು ಕತ್ತರಿಸಿ ಬಿಡುತ್ತೇನೆ. ಎಚ್ಚರವಾಗಿರು. ಕತ್ತರಿಸಿ ಹಾಕೋದಕ್ಕೆ ನಿಮಗೆ ನಿಜವಾಗಿಯೂ ಹಾಕಿದೆ ಕಣ್ರಿ. ಆದ್ರೆ ಇವಳು ಕುಂತ್ರ ಹೊಡಿತಾಳೆ, ನಿಂತು ಹೊಡಿತಾಳೆ. ಈ ಮನೆಯನ್ನ ನರಕ ಮಾಡಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾಳೆ. ನಿಮ್ಮ ಹೆಂಡತಿಗೆ ಈ ರೀತಿ ಚಿತ್ರ ಹಿಂಸೆ ಕೊಟ್ರೆ ನಿಮಗೇನು ಅನ್ಸೋದೇ ಇಲ್ವಾ? ಹೇಳಿ ಅಂದ್ರೆ. ಏನು ಇವಳು ದೇವತೆ, ಇವಳನ್ನ ಪೂಜಿಸಬೇಕು. ಏನೇ ಭಿಕಾರಿ, ನೀವು ಹೊಸ ಸೀರೆ ಮತ್ತೆ ನಿನ್ನ ಕೊಳಲಿರೋ ಒಡವೆ ಎಲ್ಲಿಂದ ಬಂತು? ಇದೆಲ್ಲ ನನ್ನ ತವರ ಮನೆಯಿಂದ ನನ್ನ ಅಣ್ಣಂದ್ರ ಕೊಟ್ಟಂತ ಗಮನಿಸಬಹುದು. ನೋಡು, ಇನ್ನು ಮೇಲೆ ಈ ಒಡವೆ ಹೊಸ ಸೀರೆ ಉಡಬಾರದು, ಹರಕು ಸೀರೆ ನೋಡಬೇಕು. ನಾನು ಹೇಳಿದ್ದು ತಿಳಿಯುತ್ತೇನೆ. ಆಯ್ತಮ್ಮ, ನೀ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಹಾಗೆ ನನ್ನ ಬಟ್ಟೆಗಳನ್ನು ತೊಳೆದು ಇಸ್ತ್ರಿ ಮಾಡು. ಹಾಗೆ ಅಲ್ಲ, ಸಮಯಕ್ಕೆ ಸರಿಯಾಗಿ ನನಗೆ ಊಟಕ್ಕೆ ಕೊಡಬೇಕು. ತಿಳಿಯಿತೆ? ತನ್ನ ತಂಗಿ ಹೇಳಿದಂತೆ ನೀನು ಕೇಳದಿದ್ದರೆ ನಿನ್ನ ತಾಳಿ ಕಿತ್ತು ಹೊರಗೆ ಓಡಿಸಿರಿ. ನೋಡಿದೆಯಾ ಗೌರಿ ಈ ಭಾಷಾನ ಚಮತ್ಕಾರ? ನೀನು ಟಿಪ್ಪರ್
ಕಲ್ಲಾಗ ಹೊಡೆದರೂ ಈ ಭಾಷೆಯನ್ನು ಏನು ಮಾಡಲು ಸಾಧ್ಯವಿಲ್ಲ. ಈ ಕಷ್ಟ ಎಲ್ಲ ಯಾವಾಗ ತೀರುತ್ತಪ್ಪ? ಭಾಷೆ ಇದ್ದಾನಲ್ಲ, ನಿನ್ನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನಣ್ಣ. ಅಣ್ಣ, ಅದೇ ವೇಳೆಗೆ ನನ್ನ ಗಂಡ ಬಂದು ನಿಮ್ಮಣ್ಣ ಹೇಗಿದ್ದ ವಿಷಯ ಹೇಳೋದಕ್ಕೆ ಅವರು ನನ್ನ ಮಾತನ್ನು ನಂಬಲೇ ಇಲ್ಲ ಅಣ್ಣ, ನಂಬಲೇ ಇಲ್ಲ. ಅಣ್ಣ, ನಾನೇನು ಮಾಡಿದೆ ಅಣ್ಣ? ಒಂದು ಏಟನ್ನು ಹಾಕದೆ ಹೂವಿನಂತೆ ಬೆಳೆದಿದ್ದ ಮೇಲೆ ಆ ನೀಚರು ಕೈ ಮಾಡಿದರೆಂದರೆ ಆ ದೇವರು ಅವರಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಡುತ್ತಾನಮ್ಮ, ಸರಿಯಾದ ಶಿಕ್ಷೆಯನ್ನೇ. ಹೌದಮ್ಮ, ಮೃದು ಸ್ವಭಾವದ ನಿನ್ನ ಮೇಲೆ ಕೈ ಮಾಡಿದ ಅವರಿಗೆ ನರಕ ಸಿಗುವುದಂತೂ ಖಚಿತ. ನರಕದ ಮಾತು ದೂರಕ್ಕೆ ಹೋಯ್ತಣ್ಣ. ಆದ್ರೆ ಈ ಮನೆ ನರಕಕ್ಕಿಂತ ಕೀಳಾಗಿ ಹೋಗಿಬಿಟ್ಟಿದೆ ಅಣ್ಣ. ಆ ರೋಜ ಹೇಳ್ತಾಳಣ್ಣ, ನಾನು ಹರಕ ಸೀರೆ ಉಟ್ಕೊಂಡು ಒಡವೆನೆಲ್ಲ ಅವಳಿಗೆ ಬಿಚ್ಚಿ ಕೊಡ್ಬೇಕಂತ. ಅಣ್ಣ, ಇದು ಸೀರೆ ಕೊಡಿಸಿರ್ತಾರೆ, ನಾನು ಹೇಗೆ ಮಾಡಿ ಸೀರೆ ತಂಗಿ, ನಿನ್ನ ಸಂತೋಷವನ್ನು ಸಹಿಸದ ಆ ರಾಕ್ಷಸಿ ಹೀಗೆ ಹೇಳಿದಳ. ಅದಕ್ಕಾಗಿ ದುಃಖ ಮಾಡಿಕೊಳ್ಬೇಡಮ್ಮ, ಸಮಾಧಾನ ಮಾಡಿ. ಹೌದಮ್ಮ, ಇಂದಲ್ಲ ನಾಳೆಯಾದರೂ ಅವರಿಗೆ ಒಳ್ಳೆಯ ಬುದ್ಧಿ ಅಲ್ಲಿಯವರೆಗೂ ನಾವು ಕಾಯಬೇಕಪ್ಪ. ಇಲ್ಲ ಅಣ್ಣ, ಇಲ್ಲ, ನನ್ನಿಂದ ಆಗ್ತಿಲ್ಲ ಅಣ್ಣ. ಈ ಮನೆ ತೀರಾ ನರಕವಾಗ್ಬಿಟ್ಟಿದೆ ಅಣ್ಣ. ನಾವು ನಮ್ಮನೆಗೆ ಹೊರಟು ಹೋಗೋಣ. ನನ್ನ ಕೌಸಲಿಗೆ ಕರ್ಕೊಂಡು ಹೋಗೋಣ. ನಾನಿಲ್ಲಿ ಇರೋದಿಲ್ಲ ಅಣ್ಣ, ನರಕ ಕರ್ಕೊಂಡು ಹೋಗೋಣ. ನೀವು ಕಾಣಿಸ್ಬೇಕು, ಕರ್ಕೊಂಡು ಹೋಗೋಣ. ನಿನಗಂತ ಕಷ್ಟ ಬಂದೋದಕ್ಕಿಂತಪ್ಪ ಬಂದಷ್ಟು ಧೈರ್ಯವಾಗಿ ಎದುರಿಸೋಣಮ್ಮ, ಧೈರ್ಯವಾಗಿ ಹೆದರಬೇಡ. ನಿನ್ನ ಜೊತೆ ನಾವಿದ್ದೇವಮ್ಮ, ನಾವಿದ್ದೇವೆ. ಹೌದಮ್ಮ, ನಿನ್ನನ್ನು ಬಿಟ್ಟರೆ ನಮಗಿಲ್ಲಿ ಯಾರಿದ್ದಾರೆ? ಹಳಬೇಡ, ಊಟ ಮಾಡ. ಸಂತೋಷದ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ನೀನು ಶ್ರೀಮಂತನಾದೆ. ಆದರೆ ನಾನು ನಿನ್ನ ಮುದ್ದು ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ನಾನು ಶ್ರೀಮಂತನಾಗುವೆ. ಹೇಗಿದೆ ಆದೇಶದ ಉಪಾಯ? ಅವಸರ ಪಡುವವನು ಅವಿವೇಕಿ, ತಾಳ್ಮೆಯಿಂದ ಸಾಧಿಸುವವನು ಸರ್ದಾರ. ಭಾಷಾರ ಆಸ್ತಿಯನ್ನು ಕಾದುಕೊಂಡು ಎತ್ತಿ ಹಾಕಿ ಈ ಊರಿಗೆ ನಾನೇ ಕೊಂಡ ಪ್ರಚಂಡ ಗಂಡು ಎಂದು ತೋರಿಸದಿದ್ದರೆ ಮತ್ತೆ ನಾನು ಜೀವನದಲ್ಲಿ ಮಚ್ಚನ್ನೇ ಹಿಡಿಯೋದಿಲ್ಲ. ಅಲ್ರಿ, ಜೋಳದ ತೆನೆ ಕೊಯ್ಯಾಕ್ ಬಂದಿನಿ, ಒಂದಾಳು ಸಿಗವಲ್ದು. ಹಂಗ ಬಿಟ್ರ ಹಕ್ಕಿ ಪಕ್ಷಿ ಎಲ್ಲ ಹಾರಾಡ್ಕೊಂಡ್ ತಿಂದು ಹೋಗ್ಬಿಡ್ತಾವ. ಏನದಾಗ್ಲಿ ನನಗೆ ಎಷ್ಟಾಗತ್ತ ಅಷ್ಟರ ಮಾಡಿದ್ರ. ನಿನ್ನ ಹತ್ರ ನನಗೆ ಸ್ವಲ್ಪ ಕೆಲಸವಿದೆ. ಅಲ್ಲ, ಗೊತ್ತು ಗುರಿ ಇಲ್ಲದವ್ರು ನಿಮ್ ಜೊತೆ ನಂದೇನ್ ಮಾತು, ಸ್ವಲ್ಪ ದಾರಿ ಬಿಟ್ರಿ. ದಾರಿ ಬಿಡುತ್ತೇನೆ ಚಿನ್ನ. ಬಿಡುವ ಮೊದಲು ನಿನ್ನ ಹೆಸರೇನಂತ ಹೇಳು. ನನ್ನ ಹೆಸರು ರಾಣಿ ಅಂತ. ಈಗ ಗೊತ್ತಲ್ಲ, ದಾರಿ ಬಿಟ್ರಿ. ನಿನ್ನ ಹೆಸರು ಮುದ್ದಾಗ್ಲಿ ಚೆನ್ನ. ನನ್ನ ಹೆಸರು ಮಾದೇಶ್ ಅಂತ. ನಾನೇನು ನಿಮ್ ಹೆಸರು ಕೇಳಿಲ್ಲಲ್ಲ. ಕೇಳದಿದ್ದರು ಹೇಳುವುದು ಈ ಮಾದೇಶನ ಧರ್ಮ. ಏಕೆಂದರೆ ಕಣ್ಣಿಗೆ ನೆಟ್ಟ ಹಕ್ಕಿಯನ್ನು ಅರಿದು ತಿನ್ನದೆ ಈ ಮಾದೇಶ ಎಂದು ಬಿಟ್ಟಿಲ್ಲ, ಮುಂದೆ ಬಿಡುವುದು ಇಲ್ಲ. ನಿಮ್ಮನ್ನ ನೋಡಿದ್ರೆ ಎಲ್ಲೋ ದಾರಿ ತಪ್ಪಿತ್ತ ಬಂದಂಗ ಕಾಂತ. ಮರ್ಯಾದೆಯಿಂದ ದಾರಿ ಬಿಟ್ಟಿಲ್ಲ, ಹೊರಟು ಹೋಗ್ಬಿಡ್ರಿ. ನನ್ನ ಆಸೆಯನ್ನು ಪೂರೈಸಿದರೆ ದಾರಿ ತನ್ನಿಂತಾನೆ ನಿನ್ನದಾಗುತ್ತದೆ ಚಿನ್ನ. ನಿಮ್ಮ ಆಸೆ ಈಡೇರ್ಸಕ ನಾನೇನು ಕಟ್ಕೊಂಡು ಹೇಳ್ತೀಯಲ್ಲ. ಹೆಂಡತಿ
ಕಂಡವರ ಹಣ. ಲೇ ಮೈಸೂರು ಮಲ್ಲಿಗೆ, ಈ ಕಲಿಯುಗದಲ್ಲಿ ಧರ್ಮಕ್ಕೆ ಕಾಲವಿಲ್ಲ, ಅಧರ್ಮಕ್ಕೆ ಬೆಲೆ ಕೊಡುತ್ತದೆ ಈ ಕಲಿಯುಗ. ಹೀಗಿರುವಾಗ ನೀತಿ ಪಾಠ ಬೋಧಿಸುವೆ ನನ್ನ ಪಾನಿಪುರಿ ಬಾರಲೆ ನಿಂಬೆ ಹಣ್ಣೆ. ಆಯುಷ್ಯ ಮುಗಿದವರನ್ನು ಕರೆದುಕೊಂಡು ಹೋಗುವ ಆ ಯಮ ಬಂದಾಗ ನನ್ನ ಅಪ್ಪಣೆ ಕೇಳಿ ಆಯುಷ್ಯ ಮುಗಿದವರಿಗೆ ಹಗ್ಗ ಹಾಕುವನು. ಹೀಗಿರುವಾಗ ಈ ಭೂಲೋಕದ ಯಮರಾಜನಿಗೆ ನೀನು ಯಮ ಆಗುವುದೇ ಸ್ವಚ್ಛ. ಬಿಚ್ಚಿಕೊಂಡು ಹುಚ್ಚದಂತೆ ತಿರುಗುವ ನಿಮ್ಮಂತವರಿಗೆ ನಾನು ಬುದ್ಧಿಗತದ ಬಿಡುವುದಿಲ್ಲ. ಹೆತ್ತವರಿಗೆ ಬುದ್ಧಿ ಕಲಿಸಿದ ಬಂಡ ನಾನು. ಹೀಗಿರುವಾಗ ನನಗೆ ಬುದ್ಧಿ ಕಲಿಸಲು ಮುಂದಾಗಿರುವ ನಿನಗೆ ಈ ಮಚ್ಚು ಮಹದೇಶ್ವರ ಮಚ್ಚಿನ ರುಚಿ ತೋರಿಸಲೇಬೇಕು. ರಾಣೆ, ಈ ಮಹಾದೇಶನನ್ನು ಎದುರಿಸಲು ಗೆಲ್ಲಬೇಕು. ಈಗಲಾದರೂ ಬಂದು ಸೇರು ನನ್ನಲ್ಲಿ. ಸೂರಿ ಬರುತ್ತಿದ್ದಾರೆ. ಇನ್ನೊಮ್ಮೆ ಸಿಕ್ಕಾಗ ತೋರಿಸುತ್ತೇನೆ ನನ್ನ ಕೈ ತಳಕವನ್ನು. ನೀನು ಕಳ್ಸಾಗಿದ್ರೆ ಹೋಗು. ಒಂದ್ ವೇಳೆ ನಿನ್ನ ನಿಂತಿದ್ದಿ ಅಂದ್ರ ನಿನ್ನ ಕೊಂದು ಊಟ ನನ್ನ ಕೈ ಚಳಕ ನಿನಗೆ ಮೊದ್ಲೇ ಹೇಳ್ತೇನೆ. ಕಾಡಲ್ಲಿ ಬರ್ಬೇಡ ಬಾ ಮನೆಗೆ. ಇಂದಿಗೆ ನಮ್ಮ ಮದುವೆಯಾಗಿ 1 ವರ್ಷ ಆಯಿತು. ಅದಕ್ಕಾಗಿ ನಿಜವಾಗಿಯೂ 1 ವರ್ಷ ಹೇಗೆ ಕಳೀತು ಅಂತ ಅಂದಾಗೆ ನೀವು ಬರ್ತೇನೆ. ಗೌರಿ, ಈ ಸಂತೋಷದ ಸಂದರ್ಭದಲ್ಲಿ ನಿನಗೇನು ಬೇಕು ಹೇಳು, ನಾನು ಕೊಡುತ್ತೇನೆ. ನನಗೆ ಬೆಳ್ಳಿ ಬಂಗಾರ, ಆಸ್ತಿ ಅಂತಸ್ತು ಬೇಡ. ನನ್ನ 3 ಜನ ಅಣ್ಣಂದ್ರಿಗೆ ನನ್ನ ಸಲುವಾಗಿ ಬಹಳ ಕಷ್ಟಪಡ್ತಾರೆ. ಅವರು ಸುಖವಾಗಿರ್ಬೇಕು, ಅವರು ಸಂತೋಷವಾಗಿರ್ಬೇಕು. ನನ್ನ ಆಸೆ ಇದೆ, ದಯವಿಟ್ಟು ನಡೆಸ್ಕೊಡ್ತೀರಾ? ಈ ನಿನ್ನ ಆಸೆ ನನ್ನ ಕೈಯಲ್ಲೇ ಇಲ್ಲ. ಅದು ಆಶಾ ಅಣ್ಣನಿಗೆ ಸಂಬಂಧಪಟ್ಟ ವಿಷಯ. ನೋಡು ಗೌರಿ, ನಿಮ್ಮ ಅಣ್ಣಂದಿರ ಚಿಂತೆಯನ್ನು ಮರೆತು ನೀನು ಸುಖವಾಗಿರು. ಅದು ಹೇಗೆ ಸಾಧ್ಯ? ಒಡ ಹುಟ್ಟಿದ ಅಣ್ಣಂದ್ರು ಕಷ್ಟ ಪಡ್ತಿರುವಾಗ ಸಂಖ್ಯಾದ ನಾನು ಸುಖ ಸಂತೋಷವಾಗಿ ಬರೋದಕ್ಕೆ ಸಾಧ್ಯವಾಗುತ್ತಾ? ನೀವು ಮನಸ್ಸು ಮಾಡದೆಂದ್ರೆ ಅವರ ಜೀವನವನ್ನೇ ಬದಲಾಯಿಸಬಹುದು. ಅದು ಆಗದ ಮಾತು. ಏಕೆಂದರೆ ನೀನು ನಿಮ್ಮ ಅಣ್ಣಂದಿರು ಪಾಷಾ ಅಣ್ಣನಿಗೆ ಅವಮಾನ ಮಾಡಿದಿರಿ. ಆ ಸೇಡನ್ನು ಪಾಷಾ ಅಣ್ಣ ಇನ್ನೂ ಮರೆತಿಲ್ಲ. ಹೀಗಾಗಿ
ನಿಮ್ಮಣ್ಣಂದಿರೋ ಬಾಳು ಅದಕ್ಕಾಗಿರೋದು ಮನಸ್ಸಿನ ಮಾತು. ಹಾಗಂತ ಹೇಳ್ಬೇಡಿ ಅತ್ತೆ. ನನಗೋಸ್ಕರ ತಮ್ಮ ಜೀವನವನ್ನೇ ವ್ಯರ್ಥ ಮಾಡಿಕೊಂಡು ಸುಖವಾಗಿ ಬಾಳ್ಬೇಕಂತ ಅವರ ಸುಖ ಸಂತೋಷ ಎಲ್ಲ ನಿಮ್ಮ ಕೈಲಿದೆ. ನೀವು ಮನಸ್ಸು ಮಾಡಿದ್ರೆ ಬದಲಾಯಿಸಬಹುದು. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಅತ್ತೆ. ಮತ್ತೆ ನಾನು ಸುಖವಾಗಿರೋದು ನಿನಗೆ ಇಷ್ಟವಿಲ್ಲವೇ? ಛೆ, ನಾನೆಲ್ಲಿ ಹಾಕಿರೋದು? ನೀವು ಎಷ್ಟೇ ಆದ್ರೂ ನನ್ನ ಬಾಳಿನ ದೇವರಲ್ಲವೇ? ಈ ನಿನ್ನ ದೇವರು ಸುಖವಾಗಿ ಸಂತೋಷವಾಗಿರಬೇಕೆಂದರೆ ಈಗ ನೀನು ನಗುವಿನಂತೆ ನರ್ತಿಸಿ ನನ್ನ ಮನ ಗಳಿಸಬೇಕು. ಆಯ್ತು, ಮದುವೆ ಆಸೆಯನ್ನ ನಾನು ಸನಿಹ ಬಂದ ಮೇಲೆ ಸಂಕೋಚ ಏತಕ್ಕೆ, ಹೃದಯ ಕತ್ತ ಮೇಲೆ ಹುಡುಗಾಟ ಏತಕ್ಕೆ, ನಾ ಬರುವ ಹಾದಿಯಲ್ಲಿ ನಗು ನಗುತ್ತಾನೆ ನಿಂತಿರಲು, ನನ್ನ ಮರದ ಮಹಡಿಯಲ್ಲಿ ನನ್ನ ಮರದೇ ನಿನಗುಕ್ಕಿರಲಿ. ಸನಿಹ ಬಂದ ಮೇಲೆ ಸಂಕೋಚ ಏತಕ್ಕೆ. ಈಗೀಗ ನನಗೆ ಕನಸು ಕಾಣು ಕಣ್ಣು ಬಂದಾಗಿದೆ, ನೂರು ಮಾತು ಮೌನವಾಗಿ ಮೌನ ಮಾತಾಗಿದೆ. ಮಾತು ಬರುವ ಮುನ್ನ ಮನದಾಸೆ ಹೇಳುವೆ, ತುಂಬ ಕಾಡಿದಂತೆ ನಾ ಮನವೇ ಮಾಡುವೆ. ನೂರಾರು ಬಾರಿ ಸಾಲ ಪಡೆದೆ ನಿನ್ನ ಸಿಗುತ್ತನು, ತೀರಿಸುವೆನು ಮರೆಯದೇನೆ ಸಾವಿರ ಪಟ್ಟನು. ನಿನ್ನ ತುಟಿಯ ಮೇಲೆ ನನ್ನ ಹೆಸರ ಬರೆಯಲೇ, ಮತ್ತೆ ಮತ್ತಬೇಕು ಮೂರ್ತಾದೆ ಮೂರ್ತಲೇ. ಸರಿಹ ಬಂದ ಮೇಲೆ ಸಂತೋಷ ಏತಕ್ಕೆ, ಹೃದಯ ಕತ್ತ ಮೇಲೆ ಹುಡುಕಾಟ ಏತಕ್ಕೆ. ಸರಿ ಹಾಗೆ ನಮ್ಮ ಅಣ್ಣನನ್ನು ಕಂಬಕ್ಕೆ ಕಟ್ಟಿ ಅವಮಾನ ಮಾಡಿದೆಯಲ್ಲ, ಇಂದು ನಿನ್ನ ಗ್ರಹಚಾರ ಸರಿ ಇಲ್ಲ. ನೀನು ಕಂಬಕ್ಕೆ ಕಟ್ಟಿ ನನ್ನ ಸಲ ಕಳವು ಮಾಡಿದೆ ಅಂತ ಅಪಮಾನ ಕಟ್ಟುವೆ. ಗೌರಿ, ಸಂತೋಷ, ಸಂತೋಷ, ನೋಡಿ ನನಗೆ ಅಮ್ಮ ಅವರಿಂದ ಕರಿಬೇಡಿ, ಪ್ರೀತಿಯಿಂದ ರೋಜಾ ಅಂತ ಕರೀರಿ. ಆಯ್ತು, ಆಗಲಿ, ನೀವು ಹೇಳಿದಂತೆ ಕರೆಯುತ್ತೇನೆ. ರೋಜಾ, ನಾನು ಹೇಳ್ತಾ ಕೆಲಸ ಮಾಡ್ತಾಯ್ತಣ್ಣ, ಇನ್ನು ಪ್ರಯೋಗಿಸಬೇಕಷ್ಟೇ. ಪಾಶ್ಚಾನ ತಂಗಿ ಎಂದರೆ ಆ
ಬ್ರಹ್ಮನಿಗೂ ಭಯ ಬರಬೇಕು. ಪ್ರಾರಂಭಿಸು ನಿನ್ನ ಅಭಿನಯವನ್ನ. ಅಣ್ಣ, ನಿನ್ನೆಯಿಂದ ನಾ ಚಿನ್ನದ ಸರ ಕಾಣ್ತಾ ಇಲ್ಲ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಅಣ್ಣ. ಏನು ಚಿನ್ನದ ಸರ ಕಾಣ್ತಾ ಇಲ್ವಾ? ಎಲ್ಲನ ಕರೆದು ಕೇಳು, ಚಿನ್ನದ ಸರ ಎಲ್ಲೂ ಹೋಯ್ತಂತ. ಗೌರಿ, ಸುಧಾಕರ, ಬನ್ನಿ ಹೊರಗೆ. ಗೌರಿ, ನನಗೆ ಚಿನ್ನದ ಸರ ಕಾಣ್ತಾ ಇಲ್ಲ. ನೀವೇನಾದ್ರೂ ನೋಡ್ತೀರಾ? ಇಲ್ಲ, ಕಂಡಿದ್ದರೆ ನಾನೇ ಕೊಡುತ್ತಿದ್ದೆ. ಕಂಡವರ ಹೊತ್ತಿಗೆ ಕೈ ಚಾಚುವ ಮನೆತನ ನಮ್ಮದು. ಬಾಯ್ ಮುಚ್ಚು, ಕೇಳೋದಕ್ಕೆ ಅದಕ್ಕೆ ಉತ್ತರ ಕೊಡು. ಸ್ವಾಮಿ, ನೀ ಚಿನ್ನದ ಸರ ತೆಗೆದುಕೊಂಡ್ಯಾ? ನಾನು ನೋಡಿಲ್ಲ ಅಂದ್ರೆ ಮತ್ತೆಲ್ಲಿ ಹೋಯ್ತು ಚಿನ್ನದ ಸರ? ಎಲ್ಲಿ ಒಬ್ಬ ಮಹಾಶಯ ನಿಂತಿದ್ದಾರಲ್ಲ, ಇವನನ್ನೇ ಕೇಳೋಣ. ಸಂತೋಷ, ಎಲ್ಲಿ ಹೋಯ್ತಾ ಚಿನ್ನದ ಸರ? ಬಾಯ್ ಬಿಡು. ನಾನು ಚಿನ್ನದ ಸರ ತೆಗೆದುಕೊಂಡು ಎಂತ ಮಾತನಾಡುತ್ತೀಯಣ್ಣ ನೀನು? ಎಂತ ಮಾತನಾಡುತ್ತೀಯ? ನೀನು ಬೆಳೆಸಿದ ಸಸಿ ನಾನು ಪ್ರಾಣ ಹೋದ್ರು ಇಂಥ ಕಳ್ಳತನಕ್ಕೆ ಕೈ ಜಾಸ್ತಿ ದಾರಿ. ಸರಿ ಬಿಡ, ದುಃಖಿಸಬೇಡ. ನೀನೇನಾದ್ರೂ ತೆಗೆದುಕೊಳ್ಳ. ಅಣ್ಣ, ನೀನು ನನಗೆ ಏನಣ್ಣ ಇದೆಲ್ಲ? ನನ್ನ ಮೈ ತುಂಬಾ ಬಂಗಾರದ ಕವಚವನ್ನೇ ನನ್ನ ನನಗೆ ಮಾಡಿಸಿಕೊಟ್ಟಿರುವಾಗ ಕೇವಲ ಒಂದು ಚಿನ್ನದ ಸರಕೋಸ್ಕರ ನಾನು ಇಂಥ ಕೆಲಸ ಮಾಡ್ತೀನ? ಇಲ್ಲ, ನಾನು ಕೆಲಸ ಮಾಡಿಲ್ಲ ಅಣ್ಣ. ನಾವು ಯಾರು ಚಿನ್ನದ ಸರವನ್ನು ನೋಡಿಲ್ಲ ಶ್ರೀಮಂತರೇ. ನಾವು ಯಾರು ಚಿನ್ನದ ಸರವನ್ನು ನೋಡಿಲ್ಲ ಅಂದ್ರೆ ಬಾಯಿ ಮಾತಿನಿಂದ ಹೇಳಿದ್ರೆ ಅಷ್ಟೇ ಸಾಲದು. ಎಲ್ಲರ ಜೇಬನ್ನ ಚೆಕ್ ಮಾಡು. ಆಯ್ತಣ್ಣ. ನನ್ನ ಚಿನ್ನದ ಸರ ಇವನ ಹತ್ರವೇ ಇದೆ. ಏನ್ಲೇ ಭಿಕಾರಿ, ನನ್ನ ತಂಗಿಯ ಚಿನ್ನದ ಸರ ಕೊಡುವಷ್ಟು ಇಲ್ಲ ಶ್ರೀಮಂತರೇ, ನಾನು ಕಳ್ಳತನ ಮಾಡಿ ಹತ್ತಿದವರಿಗೆ ಕೈ ಎತ್ತಿ ದಾನ ಮಾಡಿದ ನಾನು ಈ ಕೈ ನಾನು ಕಳ್ಳತನ ಮಾಡಿಲ್ಲ ಶ್ರೀಮಂತರೇ, ಕಳ್ಳತನ ಮಾಡಿದ. ಹೌದು ಶ್ರೀಮಂತರೇ, ಕಳುತನವೆಂದರೆ ಏನೊಂದು ಅರಿಯದ ನನ್ನಣ್ಣನು ದೇವತಾ ಮನುಷ್ಯ. ಇದು ಯಾರೋ ಮಾಡಿದ ಕುತಂತ್ರ ಕುತಂತ್ರ. ಸುಧಾಕರ, ಕುತಂತ್ರ. ಮಾತಿನಲ್ಲಿ ಒಳ್ಳೆಯವನಂತಿದ್ದರು ಕೆಲಸದಲ್ಲಿ ನಿನ್ನ. ಇಲ್ಲ ಮಾವ, ನಮ್ಮ ನಿಜವಾಗಿಯೂ ಅಂತವರಲ್ಲ. ನೋಡಿ, ದಯವಿಟ್ಟು ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ನನ್ನ ಅಣ್ಣ ತುಂಬಾ ಒಳ್ಳೆಯವರು, ಅರ್ಥ ಮಾಡ್ಕೊಳ್ಳಿ ಮಾವ. ಮಹಾರಾಣಿ ಹೇಳು, ಇವಳು ಹೇಳೋ ಮಾತನ್ನು ನಾವು ಕೇಳಬೇಕು. ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ರೆ. ಅಣ್ಣ, ಇವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಇವರಿಗೆ ಶಿಕ್ಷೆ ಕೊಡಬೇಕಂತಾನೆ ನಾನು ಇಷ್ಟೊತ್ತಿನವರೆಗೆ ಜೀವಂತವಾಗಿದ್ದೇನೆ. ಸಂತೋಷ, ಸುಮ್ಮನೆ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿಕೋ. ಅಣ್ಣ, ಮಾಡದಿರುವ ತಪ್ಪಿಗೆ ಕ್ಷಮೆ ಕೇಳುವುದು ಯಾವಾಗ? ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಶ್ರೀಮಂತರೇ, ನಾನು ಕಳ್ಳತನ ಮಾಡಿಲ್ಲ. ಬೇಡ, ಅಳಬೇಡ. ನೀನು ಎಂದರೆಂದು ಈ ಸಮಾಜಕ್ಕೆ ಗೊತ್ತು. ಈ ನಾಯಿಗಳ ಮಾತಿಗೆ ನೀನು ತಲೆ ಕೆಡಿಸಿಕೊಡ್ಬೇಡಲ್ಲ. ಏನು ನಮಗೆ ನಾಯಿ ಅನ್ನುವೆ? ಅಣ್ಣ, ಇವನನ್ನು ಕಂಬಕ್ಕೆ ಕಟ್ಟಿಸು. ಯಾರಲ್ಲೇ
ಎಂಬ ಕಾರಣದಕ್ಕೆ ನನ್ನನ್ನ ಕಟ್ಟಿ ಹಾಕಿ ಭಾರಿ ಕೋಲಿನಿಂದ ಮಾಡಿಸಿದೆಯಲ್ಲ, ನೀನು ಮಾಡಿಸಿದೆಯಲ್ಲ. ಹಾಗಾದರೆ ಅನುಭವಿಸ್ರಿ ಇವತ್ತಿನ ನನ್ನ ಬಾರು ಕೋಲಿನ. ದಯವಿಟ್ಟು ಅನ್ನೋದನ್ನ ಹೊಡಿಬೇಡ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ದಯವಿಟ್ಟು ನಮ್ಮ ಅಣ್ಣನನ್ನ ಹೊಡಿಬೇಡ ಶ್ರೀಮಂತ. ನೋಡಿ, ಹಿಂದಕ್ಕೆ ಸರಿ, ಇಲ್ಲದಿದ್ದರೆ ನನ್ನ ಕೈ ಏಟಿನ ರುಚಿ ನಿನಗೆ ತೋರಿಸಬೇಕಾಗುತ್ತದೆ. ಅವಳಿಗೇನು ಮಾಡಬೇಡಿ ಬೇಕಾದರೆ ನನಗೆ ನಾನು ಬೇಡ ಎನ್ನುವುದು ನನ್ನ ತಂಗಿ ಸುಖದಿಂದ ಬಾಳಿದವಳು ಅವಳನ್ನು ಪಡೆಯಬೇಡಿ ಅಣ್ಣ, ತಾಯಿಗೆ ಆ ಚಾಟೆಯನ್ನು ನಮಗೆ ನಾಯನ್ನು ಹೊಗಳಿದರಲ್ಲ, ಅವನಿಗೆ ನನ್ನ ಕೈ ರುಚಿಯನ್ನು ತೋರಿಸುತ್ತೇನೆ. ಹೊಡಿಬೇಡ ನಮ್ಮ ಅಣ್ಣನಿಗೆ, ಹೊಡಿಬೇಡ. ನೀವು ಹೊಡೆಯೋದು ನೋಡ್ತಾ ಇದ್ರೆ ನನ್ನ ಕರಡ ಕಿತ್ತು ಬರ್ತಾ ಇದೆ. ಬೇಡ ಕಣೆ, ದಯವಿಟ್ಟು ಹೊಡಿಬೇಡ ಕಣೆ ಅವನಿಗೆ. ಅಣ್ಣ, ಅಳಬೇಡ. ಅತ್ತರೆ ನಿನ್ನ ಕಣ್ಣುಗಳಿಗೆ ನೋವಾಗುತ್ತದೆ. ಇವರು ಹೊಡೆಯುವ ಒಂದೊಂದು ಏನು ಈ ಅಣ್ಣನಿಗೆ ಯಾವ ಲೆಕ್ಕ? ನನ್ನನ್ನು ಹುಲಿಯಂತೆ ಸಾಕಿ ಬೆಳೆಸಿ ಹಣದಿರುವ ಕೊನೆಯಲ್ಲಿ ಬಿದ್ದಿರುವ ನೀನು ಹುಲಿಯಲ್ಲವೇ? ನೀವನ್ನು ಕೆಲಸೋ ನಾವು ಇವರಿಬ್ಬರ ಹಬ್ಬದ ಊಟವನ್ನು ಮಾಡ್ತಾರೆ. ಆದರೆ ಮಳಿ ಮಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಬ್ಬರಂತೆ. ಸಂತೋಷ, ಈ ಭಾಷೆಯನ್ನು ಕೆಳಗಿದರೆ ಅವರಿಗೆ ಹಳ್ಳವನ್ನು ತೋರದೆ ಇರಲಾರ. ನೀನು ಅಣ್ಣಂದಿರಲಿ ಯಾವ ಕಾರಣಕ್ಕೆ ಯಾರು ಕಟ್ಟಿ ಹಾಕಿದ್ದಾರಮ್ಮ? ಆ ಭಾಷಾ ಅವನ ತಂಗಿ ರೋಷ ಇಬ್ರು ಕಂಬಕ್ಕೆ ಕಟ್ ಹಾಕಿ ಬಂಟರನ್ನ ಕರೆಸಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ಯಾವ ತಪ್ಪನ್ನು ಮಾಡದಿರುವ ನನ್ನ ತಮ್ಮನನ್ನು ಕಟ್ಟಿ ಹಾಕಿ ನಿನ್ನ ಪೌರುಷವನ್ನು ತೋರಿಸಿರುವೆಯಲ್ಲ, ನಿನಗೆಷ್ಟೋ ಮಗನ ಧರ್ಮದ ಮನೆಯ ಮಕ್ಕಳನ್ನು ಮೈ ಮುಟ್ಟಿದ ನೀನು ಶಿಕ್ಷಣದಲ್ಲಿ ಕಂಡಾಗಿದ್ದರೆ ಕಟ್ಟಿ ಹೋಗಿ ಪೌರುಷ ತೋರಿಸಿರುವೆಯಲ್ಲ, ಆ ಕ್ಷಣದಲ್ಲಿ ನಾನಿದ್ದರೆ ನನ್ನ ಜೀವಂತ ನೆನಪಿಗೆ ಹೋಗಿರು ಬಿಡುತ್ತಿದ್ದೆ. ಚಲ್ಲು ಸುತ್ತುವ ಸಮಯಗಳ ನಮ್ಮ ಊರಿನ ಮನೆತನದ ಹೀಗೆ ಮೈ ಮುಟ್ಟಲು ನಿಮಗೆಷ್ಟು ಅಹಂಕಾರ ಇಲ್ಲ. ನಮ್ಮ ಮನೆತನದ ಮಕ್ಕಳ ಮೈ ಮುಟ್ಟಿದ ನೀವಿಬ್ಬರು ಜೀವಂತ ಬದುಕಿರಬಾರದು, ನೀವಿಬ್ಬರು ಜೀವಂತ ಬದುಕಿರಬಾರದು. ಕಣ್ಣಿಗೆ ಕಾಣುತ್ತವೆ ಇವರನ್ನು ಅವರು ಚೆಂಡಾಟದ ಕಾರಣಕ್ಕೆ ಸರಿಯಾಗಿ ಹೇಳಿದಿರಿ ಕಲೆಕ್ಟ. ಮೊದಲು ಅರೆಸ್ಟ್ ಮಾಡಿ ಕೊಲೆಗಾರನನ್ನ. ಕೊಲೆಗಾರ ಅವನಲ್ಲ ಇನ್ಸ್ಪೆಕ್ಟರ್, ನಾನು ಆ ಕೊಲೆಯನ್ನು ನಾನೇ ಮಾಡಿದ್ದೆ. ಸೂರಿ,
ಏನ್ ಮಾಡ್ತೀವಿ ಈ ಕೊಲೆಯನ್ನ ಕೊಂಚ ಬಾಯಿ ಮಾಡಿ ನಾನೇ ಮಾಡಿದ್ದೇನೆ ಕೊಲೆ. ಸೂರಿ ವಿಷಯ ಏನೆಂಬುದನ್ನು ಸರಿಯಾಗಿ ಹೇಳು. ಯಾರು ಹೇಳುದು ಎಲ್ಲರನ್ನು ಮತ್ತು ಒಳಗಾಕಿ ಯಾವಾಗ ಎಂದು ಹೇಳ್ತಾರೆ ಯಾರು ಅಂತ. ನೀನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರು. ಯಾರನ್ನು ಓದಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕೂಡಿ ಇನ್ಸ್ಪೆಕ್ಟರ್, ನೀವು ಈ ಮೂವರನ್ನು ಹೊರ ಹಾಕಿದ್ರೆ ನೋಡಿ ನಿಮ್ಗೆ ಅಷ್ಟು ಹಣ ಬೇಕು ಅಷ್ಟು ಕೊಡ್ತೀನಿ. ಯಾಕೆ ತಗೊಂಡ್ಬರ್ತೀರಿ? ಬಾಯಿ ಮುಚ್ಚೋ ರಾಸ್ಕಲ್. ಗೌರವದ ಮನೆಯಲ್ಲಿ ಅನ್ನವನ್ನು ತಿಂದು ಬೆಳೆದಿರುವ ದೇವಿದು. ಲಂಚಕ್ಕೆ ಕೈಯಾಡುವ ಕುದಿಮ ನಾನಲ್ಲ. ಧರ್ಮದ ಮನೆಯಲ್ಲಿ ಮಕ್ಕಳ ಬಗ್ಗೆ ಮಾತನಾಡುವ ಹೊರತೆ ನಿನಗಿಲ್ಲ. ಇನ್ಸ್ಪೆಕ್ಟರ್, ನಿಜವಾದ ಅಪರಾಧಿ ನಾನು. ಅವಶ್ಯವಾಗಿ ನನ್ನನ್ನು ಅರೆಸ್ಟ್ ಮಾಡಿ. ಸಂತೋಷ್ ಮಾವ, ಅಪರಾಧಿ ಯಾರಂತ ನೀವಾದರೆ ಇಲ್ಲಿ ನಡೆದ ಘಟನೆಯನ್ನು ಕಂಡು ನನಗೆ ಮಾತನಾಡಲು ನಾಲಿಗೆ ಹೊರಡುತ್ತಿಲ್ಲಪ್ಪ. ಜೀವ ಕೊಡುತ್ತಿದ್ದ ಮರೆತನ, ಆದರೆ ಇನ್ನು ಇಬ್ಬರ ಜೀವ ತೆಗೆದುಕೊಂಡು ಅಪರಾಧಿಗಳು ತಾವಾಗಿ ಬಿಟ್ಟಿದ್ದೇವಪ್ಪ. ಅಪರಾಧಿಗಳು ತಾವಾಗಿ ನಮ್ಮೆಲ್ಲರನ್ನು ಬಂಧಿಸಿ ಬಿಡಪ್ಪ. ಒಳಬೇಡ, ಸಮಾಧಾನ ಮಾಡಿಕೊಳ್ಳಿ. ಋಷಿ, ನಾನೇ ಅಪರಾಧಿ ಅಂತ ಎತ್ತುಕೊಂಡಿದ್ದ ಚಿದಂಬರನ್ನು ಅರೆಸ್ಟ್ ಮಾಡಿ ಹೇಗಿದೆ ಸಂತು ಈ ಭಾಷಣ? ನಮಸ್ಕಾರ. ಕಾಪಿಗಳ ಮಾವ, ಇಷ್ಟಕ್ಕೆಲ್ಲ ಕಾರಣ ನೀನು ಕಣ. ನೀನು ಮಾಡಿದ ಮೋಸದಿಂದ, ಅನ್ಯಾಯದಿಂದ ನನ್ನ ಸಂಸಾರ ಹಾಳಾಗೋಯ್ತು. ನನ್ನನ್ನ ಜೈಲು ಪಾಲಾದ. ನೀನು ನಿಜವಾಗಿಯೂ ಮನುಷ್ಯನಲ್ಲ ಕಣ. ರಕ್ತ ಹೀರುವ ರಾಕ್ಷಸ ಪಾತ್ರನು ರಾಕ್ಷಸ. ನಮ್ಮ ಮಣ್ಣನಿಗೆ ರಾಕ್ಷಸನ್ನೇನೆ. ನನ್ನ ಕಣ್ಣೆದುರಿಗೆ ನನ್ನ ತಂಗಿಯನ್ನು ಹೊಡೆಯುತ್ತಿರುವೆಯಲ್ಲ, ನಿನಗೆಷ್ಟು ಅಹಂಕಾರ. ನೋಡು, ನಾವು ಶ್ರೀಮಂತರು. ನಾವು ಏನು ಬೇಕಾದ್ರೂ ಮಾಡ್ತೇವೆ. ಶ್ರೀಮಂತಳು ಮುಚ್ಚೆ ಬಾಯ್. ನಿನ್ನೆವರೆಗೆ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ನೀವು ಶ್ರೀಮಂತರು. ಲೇ ರೋಜಾ, ಸುಮ್ಮನೆ ನನ್ನ ತಂಗಿ ಹತ್ತಿರ ಕ್ಷಮೆ ಕೇಳು. ನಾ ಕೇಳೋದಿಲ್ಲ. ನೀನೀಗ ನನ್ನ ಬಿಡದಿದ್ದರೆ ಚಂದ್ರನಿಗೆ ಹೇಳಿ ನಿನ್ನ ತಂಗಿ ಕೊಡಲಿರುವ ಮಂಗಲವನ್ನು ಹೊರಸುತ್ತೇನೆ. ಸಂತೋಷ. ನೋಡು, ನಿನ್ನ ತಮ್ಮನಿಗೆ ಹೇಳೋ ನನ್ನ ತಂಗಿಯ ಕೈ ಮುಟ್ಟಬೇಡ ಅಂತ. ಒಂದು ವೇಳೆ ಮುಟ್ಟಿದರೆ ಮಾರಿ ಹಬ್ಬದ ರಾಷ್ಟ್ರ ತೋರಿಸಬೇಕಾಗುತ್ತದೆ. ತಿಳಿಸಿ ಹೇಳು. ಸುಮ್ಮನೆ ಅಣ್ಣ, ಕೈ ಕೂಡಿ ಕೇಳ್ಕೊಂಡಿಲ್ಲ. ಅಣ್ಣ, ರೋಜಾ ನೀನು ಮಾಡ್ಬೇಡ. ಅವನ್ನ ಸುಮ್ಮನೆ ಬಿಟ್ಬಿಡೋಣ. ನೀನು ಮಾಡ್ಬೇಡ. ನನ್ನ ತಂಗಿಯ ಹೆಣ್ಣು ಕೊಟ್ಟ ನಾವುಗಳು ಯಾವಾಗಲೂ ತಗ್ಗಿಸಿ ಬಾಳಬೇಕಪ್ಪ. ಸಾಕು ಸುಮ್ಮನಿರಣ್ಣ. ಇಲ್ಲಿವರೆಗೆ ಇವರ ಶಾಪವನ್ನು ನೋಡಿ ನನಗೆ ಸಾಕಾಗಿದೆ. ಆದರೆ ಇಂದು ಆ ಬ್ರಹ್ಮನೇ ಬಂದು ನನ್ನನ್ನು ತಡೆದರು. ನಾನು ಇವರ ಅಹಂಕಾರವನ್ನು ಇಳಿಸದೆ ಬಿಡಲಿಲ್ಲ. ಮೈಕ ಬಂದವರಿಗೆ ಅಗತ್ಯ ನೀರು ರಕ್ತ ಕುಡಿಯುತ್ತೇನೆ.
ಭಾಷಾ ಈ ಸುಳಿದರೆ ತಂಗಾಡಿ ಮುಚ್ಚಾಟು ಹೊಡೆದರೆ ಬರಸಿಡಿದು ಶಂಭುಗಳನ್ನು ಪಡೆಯಬೇಡ ಅಣ್ಣ ಹೋಗು ತಂಗಿ ಬಾ ಅಣ್ಣ ಆ ಪಾಪಿಯಿಂದ ನನ್ನ ಶೀಲವೇ ಹಾಳಾಗಿ ಹೋಯ್ತಣ್ಣ, ಹಾಳಾಗಿ ಹೋಯ್ತು. ಸಮಾಧಾನ ಮಾಡಿದ್ರು ಜನ ಸಮಾಧಾನ ಮಾಡು. ಓ ಸೂರಿಗೆ ತಕ್ಕ ಪಾಠ ಕಲಿಸ್ತೀನಿ. ಒಳನಲ್ಲಿ ನನ್ನ ತಂಗಿಯ ಶೀಲ ಮಾಡಿದೆಯಲ್ಲ, ಇದರ ಪ್ರತಿಕಾರವಾಗಿ ನಿನ್ನ ತಂಗಿಯ ಶೀಲ ಮಾಡಿ ಸ್ವರ್ಗಕ್ಕೆ ಕಳಿಸಿಕೊಂಡಿದ್ದರೆ ನಾನು ನಾನೇ ನಮ್ ಕೈ ಕೊಟ್ಟು ಹೋಗ್ತಾಳೆ. ಅದು ಹ್ಯಾಂಗ ಹೋಗ್ತಾಳೆ? ನಾವಿಬ್ರು ಗಾಳ ಹಾಕ್ತೀನಿ ಅದಾಗಿ. ಹೌದು, ನಾವು ಗಾಳ ಹಾಕಕತ್ತೀವಿ ನಿಜ, ಆದ್ರೆ ಆಕೆ ನಮ್ಗೆ ಸಿಗ್ಬೇಕಲ್ಲ. ಯಾಕೆ ಸಿಗಲ್ಲ? ಸಿಕ್ಕೇ ಸಿಗ್ತಾಳ. ಯಾಕಂದ್ರ ನನ್ ನೋಡಿದ್ರೆ ನಕ್ಕ ಕಿಸಕ್ ಅಂತ ನಗ್ತಾಳ. ನಕ್ಕಿ ಸಿಕ್ಕ ನಗ್ತಾಳ, ನನ್ ನೋಡಿದ್ರೆ ತಾತಿ ಅಂತ ಕುಣಿತಾಳ. ಏ ಗುರು, ವಿಷಯ ಅದಲ್ಲೇ. ಮತ್ತೆ ಏನಂತ ಹೇಳ ನನಗೆ ಗೆಳೆಯ. ನೋಡು, ರಾಣಿ ಮನೆಯಾಗ ಸಾಧು ಅಂತ ಒಬ್ಬ ಹುಡುಗ ಬಾಡಿಗೆ ಅದಾನ. ಅವನೇನ್ ಮಾಡ್ತಾನ? ಇದ್ರ ಅದಾನ. ಅವನೇನ್ ಮಾಡ್ತಾನ? ಏನ್ ಮಾಡ್ತಾನಂತ ಕೇಳ್ತೀಯಲ್ಲ ಗುರು. ಪಾಪ ರಾಣಿ ಒಂಟಿ ಹುಡುಗಿ, ಬಂಗಾರದ ಗಿಡ ಹಂಗದ. ಇವನೇನಾರು ಮಾಡಿ ಆಕೆಗೆ ಏನಾದ್ರು ಆಸೆ ಬಿಸ್ಕಿಟ್ ತಿನ್ಸಿದ್ರೆ ನಾವು ಏನ್ ಮಾಡಬೇಕು ಗುರು? ಹೌದಲ್ಲೇ, ಅವನ್ ಬರ್ಲಿ, ಸಿಗ್ಲಿ ಆ ನನ್ ಮಗ ಸಾಧು. ಮಾಡ್ತೇನಿ, ರಾಣಿ ತಟ್ಟಿಗೆ ಹೋಗ್ಬಾರ್ದು ನೋಡವ, ಹಂಗ್ ಮಾಡ್ತೇನೆ ಆ ಮಗಗ. ಅಷ್ಟು ಮಾಡಿ ನೀನು. ಏ ಗುರು, ಮನದವರ ನೆನೆದಂಗಂದಾಗ ರಾಣಿ ಈ ಕಡೆನೇ ಬರಕತ್ತಾಳೆ. ಅವಳು ಹಿಂದ ಆ ಕಾರ್ ಬೇಕು ಸಾಧು ಅದಾನ, ಅವನಿಗೆ ತೋರ್ಸ್ ನೀನು, ನಾನು ಬರ್ತೀನಿ. तुझे तेरे जैसे लड़का मिल जाए तो क्या बात हो, तुझे तेरे जैसे लड़का मिल जाए तो क्या बात हो, मेरी बात बुलाई मेरी नींद चुराई, मेरी बात बुलाई मेरी नींद चुराई. ಎಕ್ಕರಕರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಕೈಯೊಳಗೆ, ಎಕ್ಕರಕರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಕೈಯೊಳಗೆ, ಅಂಜನೆಯಂಗೆ ಕೈಯೊಂದು ಬಿಡಿ, ಅಂಜನೆಯಂಗೆ ಕೈಯೊಂದು ಬಿಡಿ, ದೇವ್ರವನೇ ನೀ ಕೈಂದಿ ನೋಡಿ. ಎಕ್ಕರಕರಾಣಿ 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 ಅಂದರ್ ಬಾಹರ್ ಅಂದರ್ ಬಾಹರ್ ಅದನ್ನು ಅಡ್ಡದಲ್ಲಿ ಲವನ್ನು ಲಾಂಗು ಹಿಡಿದು ನನ್ನನ್ನು ಸ್ಟ್ಯಾಚು ಮಾಡು ಶಿವ 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 ಶಿವ. ಅಲ್ಲೇ ಒಬ್ಳೆ ಬಟ್ಟಣ್ಣಾಗ ನೋಡಿದ್ದೆ, ಸುತ್ತಿ ಮಂಡಕ್ಕಿನ ತಿಂದೆ ಚಾಕುಡ್ದೆ, ಅಲ್ಲೇ ಒಬ್ಳೆ ಬಟ್ಟಣ್ಣಾಗ ನಿಂತಿದ್ದೆ, ಸುತ್ತಿ ಮಂಡಕ್ಕಿನ ತಿಂದೆ ಚಾಕುಡ್ದೆ, ಅಕ್ಕಿಯಲ್ಲೇ ಹಾಕೊಂಡು ನಾ ಬೀಡಿ ಹಚ್ಚಿದ್ದೆ, ಆಕೆ ಕಂಡು ತಕೊಳ್ಳದ ಕಣ್ಣೊಳ್ಳೆ, ಏನಪ್ಪ ರಾಜ್ಕುಮಾರ, ಗುರುಬಸಣ್ಣ, ಅಲ್ಲ ದಾರಿ ಮೇಲೆ ನಿಂತ್ಕೊಂಡು ಯಾರ ತನಕ ಕಾಯ್ಕತ್ತಿದ್ಯಪ್ಪ? ನಿಂದ ದಾರಿ ಕಾಯಕತ್ತೀನಪ್ಪ. ಯಾವ ಬಸ್ ಸಿಕ್ತ? ಸಿಟಿ ಬಸ್ ಸಿಕ್ತೇನ ಮಗನ? ನನ್ನ
ಕೊಂಕಣ್ರಲ್ಲೇ ಬಸ್ ಕೊಂಕಣಲ್ಲೇ ಬೈತೈತಿ ನಿನ್ ಗೊತ್ತೈತಿದೆ ನಿಂಗ ಆಕೆ ಸಣ್ಣ ಆಕಿ ಅದ್ದಾಳ ಆಕೆಗಿನ್ನ ಗೊತ್ತಿಲ್ಲ ನಾವೆಲ್ಲ ಪ್ರಯಾಣ ಮಾಡಿ ಬಂದವ್ರೆ ಕೊಂಕಣ್ರಲ್ಲಿ ಅಲ್ಲಪ್ಪ ನಂದರಿ ಕಾಯ್ಕತ್ತಿದ್ದೆ ನೀನು ಏನಪ್ಪ ಅಂತ ವಿಷಯ ಐತೆ ಐತ್ಯಾ ಐತೆ ಏನು ಇವತ್ತೇನು ಊರು ಬಿಡ್ಬೇಕಾ ಅಲ್ಲ ಗುರುಬಸ್ಸು ಅವಾಗ ಕೂರು ಬಿಡಬೇಕು ನೀ ಮುಚ್ಕೊಂಡು ಸುಮ್ಮನಿರು ಬಾಯಿ ಮಗನ ಇವತ್ತೇನು ಊರು ಬಿಡ್ಬೇಕು ಗೊತ್ತಾಗಲ್ಲ ಮಗನಿಗ ನಾನು ಊರು ಬಿಡ್ಬೇಕು ನಾ ಬಿಡಂಗಿಲ್ಲ ಬಿಡಂಗಿಲ್ಲ ಯಾಕಂದ್ರೆ ಇಂಥ ಊರು ಇಂಥ ಬಾಡಿಗೆ ಮನೆ ಇಂಥ ಟೊಮೆಟೊ ಹಣ್ಣ ಬ್ಯಾರೆ ಊರ ಸಿಗ್ತಕ್ಕ ಹೆಣ್ಣ ನಾ ಅಷ್ಟು ಚಂದದೇನ ಅಯ್ಯಯ್ಯಯ್ಯಯ್ಯಯ್ಯ ರಾಣಿ ಹಂಗ ಹೇಳಿ ನಾನು ಹಂಗ ನೀನ್ ನೋಡಿದ್ರೆ ಕಡ್ಕೊಂಡು ತಿನ್ಲೇನೋ ಅಂತೈತಿ ಚಕ್ಕಿ ಕೊಡ್ಬಿಡ್ಲೇನೋ ಅಂತಕ್ಕಂತೈತಿ ನಂಗೆ ಬಿಟ್ರು ತೆಕ್ಕಿ ಬಡ ಮಗ ನೀನು ಸಾಧು ಹೇಳಿದ್ರಿಂದ ನಿನಗ ಸ್ವಲ್ಪ ನೋಯಿಸ್ತಾವಪ್ಪ ಸ್ವಲ್ಪ ಟೈಟ್ ಮಾಡ್ತೀನಿ ನೋಡು ಇವತ್ತೇನು ಊರು ಬಿಡ್ತಾ ಇಲ್ವೋ ಈ ಮಾತನ್ನ ರಾಣಿ ಹೇಳಿ ಅವನಿಗೆ ಊರು ಬಿಡ ಅಂತ ಹೇಳ ಈಗ ಮನೆ ಖಾಲಿ ಮಾಡ ಅಂತ ಹೇಳ ಅವನಿಗೆ ಎಷ್ಟು ಬಾಡಿಗೆ ಕೊಡ್ತಾನ ತಿಂಗಳಿಗೆ ಎಷ್ಟು ಬಾಡಿಗೆ ಕೊಡ್ತಾನ ನಾ ಕೊಡ್ತೇನೆ ನಿನಗೆ ಅಲ್ಲ ನಾ ಏನೋ ನಮ್ಮ ಮನಿ ಖಾಲಿ ಮಾಡಿಸ್ಬೋದು ಆದ್ರೆ ಬಾಡಿಗೆ ಬರ್ಲಾರ್ದಂಗ ಆಗ್ತೈತೆ ಬಾಡಿಗೆ ಬಗ್ಗೆ ಚಿಂತೆ ಮಾಡಬೇಡ ಬಾಡಿಗೆ ನಿಮ್ಗೆ ನಾ ಕೊಡ್ತೇನೆ ನಾ ಮನಿ ಬಿಡಿಸ್ತಿದ್ದೆ ಆದ್ರೆ ಸಾಧು ನಾನು ಬಾಳ ಮೆಚ್ಕೊಂಡ್ಬಿಟ್ಟೇನೆ ಸಾಧು ಮೆಚ್ಕೊಂಡೆ ನೀನ ಎಂತ ಮಾತಾಡ್ತೀನಿ ಹುಚ್ಚಿಗೆ ಚಿಡ್ದೇನ ಅಲ್ಲಲ್ಲ ನೀನು ಗೊತ್ತು ಗುರಿ ಇಲ್ಲ ನನ್ನ ಮಗ ನಿನಗೆ ಹಿಡಿಸ್ತಾನೆ ನಾನು ನಿನಗ ತಿಳ್ಕೊಂಡಿ ನೋಡು ನಾನು ಹಿಡ್ತೈತೆ ಅಂದಿದ್ದು ಮನಿ ಬಾಡಿಗೆ ಕೊಡ್ತಾನಲ್ಲ ಅದು ಹಿಡ್ತೈತಿ ಅಂದೆ ಯಾಕಪ್ಪ ಮಗನ ಹೇಳ್ತೇವೆ ಕೇಳಿ ಅಲ್ಲ ಹಾ ಏನ ಅದು ಹೇಳಿ ಏನು ಅದು ಹೇಳ್ತು ಅದೇನೋ ಬಾಡಿಗೆ ಕೊಟ್ಟ ಬಾಡಿಗೆ ನಾನು ಒಮ್ಮೆ ಕಾಲಿಟ್ರ ಮುಗ್ಧ ಹೋತ ನಂಬಿ ಬಂದವರಿಗೆ ತುಂಬಿಸೋದು ಕಳ್ಸೋದು ತುಂಬಿಸೋದು ಕಳ್ಸೋದು ತುಂಬಿಸೋದು ಕಳ್ಸೋದು ಏನ್ ತುಂಬಿಸೋದು ಕಳ್ಸೋದು ಏನ್ ತುಂಬಿಸ್ತೀಯಪ್ಪ ಹಣ ಬೆಳಗಿನಪ್ಪ ನೀನ್ ದೊಡ್ಡ ಕುಬೇರನ್ ಮಗ ನೀನು ಹಣದ ಪೆಟ್ಟಿಗೆ ಸಾಧು ಇವತ್ ನೀನು ಹೋಗಿಲ್ಲ ಅಂದ್ರೆ ನೀನ್ ಕಾಲ್ ಮುಡ್ತೀನಿ ನೋಡ ಮಗನಿಂದ ಏನ ಕಾಲ್ ಮುಡ್ತೀನಿ ನಿಂದ ನನ್ ಕಾಲ್ ಮೂರ್ತಿ ಅದ ಈ ಕಾಲಿನ ಪ್ಲಾಸ್ಟಿಕ್ಕಿನ ಕಾಲ ಸಿಮೆಂಟಿನ ಕಾಲಲ್ಲ ನಾಟಿ ಮುದ್ದೆ ತಿಂದು ಕಳ್ಸಿ ಈ ಕಾಲ್ ಬಂದಿದ್ದು ಏನ್ ತಿಳ್ಕೊಂಡೆ ನೀನು ಏನ್ ತಿಳ್ಕೊಂಡೆ ಮಗನ ನನ್ ಕಾಲ್ ಮೂರ್ತಿಯಾ ಹಾಡು ನಾವನು ನನ್ ಕಾಲ್ ಮೂರ್ತಿಯಾ ಏ ಮಗನ ಏನಾರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಪ್ಪ ಮಗನೇ ಏನಾರ ಹೆಚ್ಚು ಕಡಿಮೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ಎಲ್ಲದಕ್ಕೂ ಸಿದ್ಧವಾಗಿ ನಿಂತೆ ಮತ್ತೆ ಎಲ್ಲದಕ್ಕೂ ರೆಡಿ ಆಗಿ ಇವತ್ ನಿನ್ನ ಆಸೆ ನೀ ಬಿಟ್ಟು ಹೋಗ್ಲಿಲ್ಲ ಅಂದ್ರ ಇವತ್ತಿನ ಕಾಲ್ ಮುಡ್ತೀನಿ ನೋಡು ಮಗನ ಅಲ್ಲ ನಿನ್ ಕಾಲಿನ ದಾಳಿ ನಿಂತು ಸೊಟ್ಟಾಗ್ತಾರೆ ಹಾಗಾದವು ನಮ್ಮೂರಿಗೆ ಬಂದ ನನ್ ಮೇಲೆ ಇರ್ತೀಯಲ್ಲ ಮಗನ ಸಾಧು ನಾ ಒಂದು ಸಿಳ್ಳೆ ಹೊಡೆದಂದ್ರ ನನ್ನ ಗೆಳೆಯ ನರು ಮಯ್ಯ ಎಲ್ಲರೂ ಬಂದು ನಿನ್ ಕಾಲ್ ಮಾಡ್ತಾನ ನೋಡ್ ಮಗನ ಯಾರ್ಯಾರು ನರು ಮಯ್ಯ ನಡು ಮಯ್ಯ ನಡು ಮಯ್ಯ ಅಂದ್ರೆ ಇದು ನರು ಮಯ್ಯ ನಡು ಮಯ್ಯ ಅಂದ್ರೆ ಇದು ಕೈ ಕಾಲು ಇದು ನಡು ಮಯ್ಯ ಇದು ಕೈ ನಡು ಮಯ್ಯ ಏನಾದ್ರಪ್ಪ ರಾಣಿ ಅಲ್ಲ ಈ ನಮ್ನಿ ನಿಮ್ ಊರವ್ರು ಬಂದು ನನ್ಗೆ ಈ ರೀತಿ ಕಾಟ ಕೊಟ್ರೆ ನಾವು ಒಂದು ಕ್ಷಣನೂ ನಮ್ ಈ ಊರಾಗ ಇರಂಗಿಲ್ಲ ಇವತ್ತ ನೀವು ಮನಿ ಖಾಲಿ ಮಾಡಿ ನಾ ಹೊಂಟೆ ಅಷ್ಟೊಂದು ಸಿಟ್ಟಾಗ್ತಿ ನೀನು ಮನಿ ಬಿಟ್ಟು ಹೋಗ್ಬೇಡ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂತ ಇತ್ತು ನಿಂದ ಮಾತಿಗೇನೋ ಬೆಲೆ ಐತಿ ಇವಾಗ ಹೋದ್ರ ನನ್ ಮನೆ ಬಾಡಿಗೆ ಬಂದ್ ಆಗ್ತೈತಿಲ್ಲ 500 ರೂಪಾಯಿ 500 ಈ ಬಾಡಿಗೆ ಬಗ್ಗೆ ಚಿಂತೆ ಮಾಡಬೇಡ ನಾ ಕೊಡ್ತೇನೆ ಇವತ್ತು ಇವ್ನ ಮನೆ ಖಾಲಿ ಮಾಡ್ತಿದ್ರೆ ಮಾಡ್ತೇನ ನಾ ಅಂತೂ ಮನಿ ಖಾಲಿ ಮಾಡ್ಸಂಗಿಲ್ಲಪ್ಪ ಇವ ಬಂದ ಮ್ಯಾಗ ನನಗ ಬಾಳ
ಬದಲಾವಣೆ ಆಗೈತ್ ನೋಡಪ್ಪ. ಲಂಗ ದಾವಣಿ ಇದ್ದದ್ದು ಪ್ಯಾಂಟ್ ಅವನ್ ಮಾತು ಕೇಳ್ಬೇಡ. ಜಹಾದ ಪಾರಿವಾಳ ನಮ್ ಚಿನ್ನ. ಈ ಮಗನ್ ನೋಡಿ ಕಾಡ್ ಬೆಕ್ಕದಂಗಿದಾನ. ಅವನಾದ್ರೂ ನೀವ್ ಏನಾದ್ರು ಓಡಿಸ್ಕೊಂಡು ತಗೊಂಡು ನಂದು ಏನ್ ಗತಿ ನನ್ ಚಿನ್ನು. ಅಯ್ಯೋ ಗುರು ಬತ್ತು ನೀ ಇಲ್ಲೇ ಕೆಟ್ಟಿ ನೋಡು. ಅವಾಗ ಹೆಣ್ಣು ಮಕ್ಳು ಅಂದ್ರೆ ಆಯ್ತು ಬರಂಗಿಲ್ಲ. ಹೌದಲ್ವಾ ಸ್ಟಾನ್? ಹೌದ್ ಹೌದ್ ನೋಡ್ರಿ ರಾಣಿ, ನೀ 100% ಕರೆಕ್ಟ್ ಮಾತು ಹೇಳ್ತಿ. ನನ್ಗ ಹುಡುಗಿಯರು ಅಂದ್ರೆ ಒಂದು ಮೂನಿ ಬೇವಿನ ಬೀಜ ಇದ್ದಂಗ. ಎಂದ್ರ ಬೀಜ? ಬೇವಿನ ಬೀಜ. ಬೇವಿನ ಬೀಜನ? ಬೇವಿನ ಬೀಜ, ಬೇವಿನ ಸೊಪ್ಪಿನ ಜೊತೆ ಬೀಜ ಆಗ್ತಾವಲ್ಲ. ಮಗನ ಮಂಗ್ಯಾನಂತವನ ಅಲ್ಲ, ನನ್ ರಾಣಿ ಮೇಲೆ ಕೈ ಇಟ್ಟಿನ ಕಣ್ಣಿಟ್ಟಿನ ಮಗನ. ನೋಡ್ತಾ ಇರ್ತೀನಿ. ನಿನ್ ಕಣ್ಣು ಗುಡ್ಡೆ ಕಿತ್ತು ನಿನ್ ಕೈಯಾಗ ಕೊಡ್ತೀನಿ. ನಿನ್ ಕಾಲ್ ಮುರಿದು ನಿನ್ ತಲೆ ಮೇಲೆ ಇಡ್ತೀನಿ. ನಿನ್ ಕೈಯಾಗ ಚಮ್ಮ ಕೊಡ್ತೀನಿ. ಏ ಸಾಧು, ಹ? ಏನ್ ವಿಚಾರ ಮಾಡಕತ್ತಿದೆ? ಏನಿಲ್ಲಪ್ಪ, ನಿನ್ ಬಗ್ಗೆ ನಾನು ವಿಚಾರ ಮಾಡ್ಕೊತಿದ್ದೆ. ನಿನ್ ಬಗ್ಗೆ ನನ್ಗೆ ಭಾರಿ ಚಿಂತೆ ಐತಪ್ಪ. ನನಗೆ ಭಾರಿ ಚಿಂತೆ ಐತೆ. ಎಲ್ಲ ಹೇಳಕ್ ಕೂಸಲ್ಲ ನೀನು ಭಾರಿ. ಅಲ್ಲ ಗಡ್ಡನ ಸರಿ ಬಂದಿಲ್ಲ, ಮಿಸರು ಸರಿ ರಾಣಿ, ಏನು ಇವತ್ತಿಂದ ನಾವಿದ್ರು ಏ ನೋಡು, ನೀವಂತೂ ಇನ್ ಮ್ಯಾಗ ಒಟ್ಟ ಜಗಳ ಮಾಡ್ಕೊಬಿಡ್ರಿ. ನಾವ್ 3 ಮಂದಿ ಸ್ನೇಹಿತರಾಗಿದ್ದು ಇವತ್ತಿಂದ. ಅರ್ಧ ನಾರೀಶ್ವರ, ನೀ ಅರ್ಧ ಈಶ್ವರ, ಈಶ್ವರ ನಿನ್ನ ಕತ್ತಿಗೆ ನಾನು ತಾಳಿ ಕಟ್ಟಬೇಕೆಂಬ ಆಸೆ ಇಟ್ಟುಕೊಂಡಿದ್ದೆ. ಆದರೆ ಅದು ನಷ್ಟ ನೋಡಾಯ್ತು. ಸೂರ್ಯ, ಈ ಮಹಾದೇಶನ ಆಸೆಗೆ ಕಲ್ಲು ಹಾಕಿದ ನೀನು ಜೀವಂತವಾಗಿರಬಾರದು. ಆ ಮನಮುರುಗ ಭೋಜನನ್ನು ಬಗ್ಗು ಬಡಿಯಲು ಇದ್ದ ಒಂದೇ ಒಂದು ಅಸ್ತ್ರ ಅಂದರೆ ಅವಳ ತಂಗಿ ರೋಜಾ. ಅವಳನ್ನು ನೀನು ಆರಿಸಿಬಿಟ್ಟೆ.
ನಿನಗೆ ಈ ಮಹಾದೇಶನ ಮೋಸದ ಬಲೆಯನ್ನು ತೋರಿಸಿ ನಿನ್ನ ತನ್ನ ಸುಖವನ್ನು ಅನುಭವಿಸಿ ನಿನ್ನ ಆಸೆಯ ಸೂರ್ಯನ್ನು ಸಮಾಧಿ ಮಾಡದಿದ್ದರೆ ನಾನು ಮಚ್ಚು ಮಹಾದೇಶನೇ ಅಲ್ಲ. ಏಕೆಂದರೆ ಇಲ್ಲಿ ಮಹಾದೇಶನ ಮಾತು ಕೇಳಿದರೆ ಮತ್ತು ಎದುರಾಡಿದರೆ ಹೊರಡೋದು ಕತ್ತು. ನಿತ್ಯ ಮೂಡುತ್ತಿದ್ದ ಈ ಭಾಷಾನ ನಿತ್ಯ ಕೆಳಗಿದೆಯಾ ಅಂದಮೇಲೆ ಶಾಶ್ವತವಾಗಿ ಸ್ವರ್ಗದ ದಾರಿ ತೋರಿಸದೇ ಇದ್ದರೆ ಲೇ ಮಗನೇ ನಾನು ಭಾಷಾನಿ ಅಲ್ಲ. ಎಂತೆಂಥವರಿಗೆ ಸಮಾಧಿ ಕಟ್ಟಿರುವ ಈ ಭಾಷಾನಿಗೆ ಲೇ ಮಗನೇ ನಿನ್ನ ಸಮಾಧಿ ನಿರ್ಮಿಸುವುದು ನನಗೆ ಏನು ಕಷ್ಟದ ಕೆಲಸವಲ್ಲ. ಈ ಕಲಿಯುಗದಲ್ಲಿ ಎಲ್ಲಿ ಹುಡುಕಿದರೂ ನನ್ನಂತ ಕದೀಮ ಸಿಗಲಾರ. ಅಂತದ್ರಲ್ಲಿ ನನ್ನನ್ನು ತೆರೆದು ನನಗೆ ಎದುರಾಡುವೆಯಾ? ನೀನು ಯಾವನೂ ನನ್ನ ಕೈಯಿಂದ ಬದುಕಲು ಸಾಧ್ಯವಿಲ್ಲ. ಮಗನೇ ನೀನೆಂದಿಗೂ ಬದುಕಲಾರೆ. ಏನು ಮಾಡಿದ? ಯಾರ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಸಿಟ್ಟಿಗೆದ್ದಿರುವೆ? ಅದೇ ಮಹದೇಶ, ಆ ಧರ್ಮ ಮನೆತನದ ಸಂತೋಷನ ತಮ್ಮ ಸುರಿ ನನ್ನ ತಂಗಿ ರೋಜಗಳು ಮುನ್ನುಟ್ಟಿದಳಲ್ಲ. ಮುಟ್ಟುವಾಗ ಎದುರುಗಿದ್ದು ಏನು ಮಾಡಲಾದೆ ಕೈ ಕಟ್ಟಿಕೊಂಡು ನಿಂತ್ಕೊಂಡು ಈಗ ಎದುರಾಡಿದರೆ ಏನು ಪ್ರಯೋಜನ? ಭಾಷೆ ಏನು ಪ್ರಯೋಜನ? ಆವಾಗ ಸಮಯವೇ ಆಗಿತ್ತು. ಸುಮ್ಮನೆ ಅಪಾಯ ನಮ್ಮ ಕೈಯಾರೆ ಎಳೆದುಕೊಳ್ಳುವುದು ಆ ಸಮಯದಲ್ಲಿ ಮೂರ್ಖತನವಾಗಿದೆ. ನಿನ್ನ ಮಾತು ಕೇಳಿದ್ರೆ ನನಗೆ ನಗು ಬರುತ್ತೆ ಭಾಷಾ, ನಗು ಬರುತ್ತೆ. ನಿನಗೆ ನಗು ಬರ್ತದೆ, ನನಗೆ ಕೋಪ ಉಕ್ಕಿ ಬರ್ತದೆ. ಹಾಗಾದ್ರೆ ಹಿಂದೆ ಹೋದ ಸಾವಿನ ಸುದ್ದಿ ಹಬ್ಬಬೇಕು ಈ ಊರಿನಲ್ಲಿ. ಅಂದರೆ ನಿನ್ನ ಮಾತಿನ ಅರ್ಥ ನನಗೆ ಸರಿಯಾಗಿ ಸ್ವಲ್ಪ ಬಿಡಿಸ. ಭಾಷಾ, ಆ ಸೂರ್ಯನು ಇಲ್ಲಿಗೆ ಕರೆಸಿ ಈ ಮಚ್ಚಿನಿಂದ ಕಚ್ಚಿ ಹಾಕಿಬಿಡು. ಅವನನ್ನ ಎದುರಾಗಿ ಅವನನ್ನ ಕೊಲೆ ಮಾಡುವುದು ಅಸಾಧ್ಯದ ಮಾತು. ಏಕೆಂದರೆ ಅವನು ಧರ್ಮ ಮನೆತನದ ಕುಡಿ ಕೊಡೋ, ಧರ್ಮ ಮನೆತನದ ಕುಡಿ, ಧರ್ಮ ಮನೆತನದ ಕೊಡೆ. ಈ ಮಣ್ಣಿನಿಂದ ಕೊಚ್ಚಿ ಬಂದ ಈ ಮಹಾದೇವನ ಎದುರು ವೈರಿಯನ್ನು ಹೋಗಬೇಡ ಮನುಷ್ಯ. ಏಕೆಂದರೆ ಇವನು ಮಚ್ಚು ಮಹಾದೇಶ. ಹೌದು ಮಹದೇಶ, ನನ್ನ ವೈರಿಯನ್ನು ನಾನು ಹೊಗಳುವುದಿಲ್ಲ. ಆದ್ರೆ ನನ್ನ ಕಡು ವೈರಿಯಾಗೆ ನಿನ್ನ ಕೈಯಿಂದಲೇ ಅವನಿಗೆ ಸಾವಿನ ಮುಹೂರ್ತ, ಆಮೇಲೆ ನಿನ್ನ ಕೈಯಿಂದಲೇ ಸಾವಿನ ಮುಹೂರ್ತ. ನನ್ನ ಗೆಳೆಯನ ಶಾಂತಿ ಸುಟ್ಟಿರುವ ನಿನಗೆ ನನ್ನ ಕೈಯಿಂದಲೇ ಮರಣ. ಸುರೇ, ನನ್ನ ಗೆಳೆಯನಿಂದಲೇ ನಿನಗೆ ಸಾವು ಕೊಡು, ಸಾವು. ಆದೇಶ, ನನ್ನ ನಿನ್ನ ಇವನಿಗೆ ವೈರಿಗೆ ಹೇಗೆ ಬೆಲೆ ಕಟ್ಟುವಿಯಾ? ಭಾಷಾ, ಧರ್ಮದ ದಾರಿಯಲ್ಲಿ ನಡೆಯುವವರನ್ನು ಮೋಸದಿಂದ ಕೊಲ್ಲಬೇಕು. ಏಕೆಂದರೆ ಆ ಸಾವಿನ ಸುದ್ದಿ ಕೇಳಿ ಮತ್ತೊಬ್ಬ ಮನುಷ್ಯ ನಮ್ಮೆದುರು ನಿಲ್ಲುವುದಿಲ್ಲ. ಭಾಷಾ, ನಮ್ಮೆದುರು ನಿಲ್ಲುವುದಿಲ್ಲ. ಬುದ್ಧಿವಂತರಂದ್ರೆ ನೀನೇ ಕಣೋ, ನೀನೇ ಮಹದೇಶ. ಭಾಷಾ, ಈ ಕಲಿಯುಗದಲ್ಲಿ ಬುದ್ಧಿ ಬಳಸದಿದ್ದರೆ ಭಿಕ್ಷೆ ಬೇಡಬೇಕಾಗುತ್ತದೆ. ಅದಕ್ಕೆ ಈ ಮಹಾದೇಶ ಮಚ್ಚಿಳಿದಿರುವುದು. ಒಟ್ಟಿನಲ್ಲಿ ಆ ಸೂರ್ಯ ಸಾವಿನ ಸುದ್ದಿ ಕೇಳಲು ನೀನು ಸಿದ್ಧನಾಗಿರುವುದು. ಸಂತೋಷ, ತುಂಬಾ ಸಂತೋಷ. ಮಹದೇಶ, ನಾನು ನಿನಗೆ ಎಷ್ಟು ಹಣ ಕೊಡಬೇಕು ಅವನನ್ನ ಭೇಟಿಯಾಡಲು? ಹಣ? ಎಂತ ಮಾತು ಭಾಷಾ! ನಾನು ಹಣಕ್ಕೆ ಬೆಲೆ ಕೊಡುವವನಲ್ಲ ಭಾಷಾ, ಸ್ನೇಹಕ್ಕೆ ತಲೆ ಕೊಡುವವನು. ಅಂತದರಲ್ಲಿ ಒಟ್ಟಿನಲ್ಲಿ ಈ ಯುದ್ಧಕ್ಕೆ ಹೊರಟಿರುವ ಈ ನಿನ್ನ ಗೆಳೆಯನಿಗೆ ಕೈ ಜೋಡಿಸು.